Hi, hello everyone, and welcome back to my YouTube channel Spotify Learn. Today, let's discuss the video of Analysis and Design of Algorithms, Module 1. Let's start without further wasting time. If you're watching my channel without subscribing, make sure to subscribe and then watch the video. And I'll be uploading all the modules and everything which is required. And without further wasting time, we will start. Okay, first, let's understand what is algorithm. ವಾಟ್ ಈಸ್ ಅಲ್ಗಾರಿದಮ್ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಂತಂದರೆ ಅಲ್ಗಾರಿದಮ್ ಅನ್ನೋದು ಒಂದು ಸೀಕ್ವೆನ್ಸು ಆಯಿತಾ. ಅನ್ಆಂಬಿಗ್ವಸ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಫಾರ್ ಸಾಲ್ವಿಂಗ್ ಅ ಪ್ರಾಬ್ಲಮ್. ಇವಾಗ ನಿಮಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಂತಂದರೆ ಸಾರಿ ನಿಮಗೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಂತ ಅಂದರೆ ಅದನ್ನ ನೀವು ಒಂದು ಅನ್ಆಂಬಿಗ್ವಸ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಲ್ಲ, ಅದನ್ನ ನಿಮಗೆ ಓಕೆ, ಈಗ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಪ್ರಾಬ್ಲಮ್ನ ನೀವು ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ ಅದನ್ನ ಸಾಲ್ವ್ ಮಾಡೋದಕ್ಕೆ. ಓಕೆನಾ, ಅದನ್ನ ನಿಮಗೆ ಒಂದು ಅಲ್ಗಾರಿದಮ್ ಅಂತ ಕರೀತಾರೆ. ಅದು ಒಂದು ಸ್ಟೆಪ್ ವೈಸ್ ಪ್ರೊಸೀಜರ್ ಅಂತಲೂ ಕರೀತಾರೆ. ಓಕೆನಾ, ರಿಕ್ವೈರ್ಡ್ ಔಟ್ಪುಟ್ಟು ಎನಿ ಲೆಜಿಟಿಮೇಟ್ ಇನ್ಪುಟ್ ಕೊಡ್ಬೋದು, ಫೈನೈಟ್ ಅಮೌಂಟ್ ಆಫ್ ಟೈಮ್, ಅಂದರೆ ನಿಮಗೆ ಇಷ್ಟೇ ಟೈಮಲ್ಲಿ ಆಗಬೇಕು ಅಂತ ಇರುತ್ತೆ. ಓಕೆನಾ, ದಟ್ ಈಸ್ ಕಾಲ್ಡ್ ದ ಅಲ್ಗಾರಿದಮ್. ಓಕೆನಾ, ಇಲ್ಲಿಂದ ಇಲ್ಲಿ ತನಕ ಅಲ್ಗಾರಿದಮ್ದು ಡೆಫಿನೇಷನ್. ನೆಕ್ಸ್ಟ್ ನೋಡೋದಿದ್ರೆ ಈ ಡೆಫಿನೇಷನ್ನು ಅದೇ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ನಾನ್ ಆಂಬಿಗ್ವಿಟಿ ಅಂತಂದರೆ ಒಂದು ಈಚ್ ಸ್ಟೆಪ್ ಆಫ್ ಅಲ್ಗಾರಿದಮ್ ಇರುತ್ತೆ, ಅದನ್ನ ನೀವು ದಟ್ ಕೆನಾಟ್ ಬಿ ಪ್ರಾಮಿಸ್ಡು. ಆಮೇಲೆ ಒಂದು ರೇಂಜ್ ಆಫ್ ಇನ್ಪುಟ್ಸ್ ಇರುತ್ತೆ, ಆಮೇಲೆ ರೇಂಜ್ ಆಫ್ ಔಟ್ಪುಟ್ಸ್ ಇರಲ್ಲ, ಯಾಕಂದರೆ ಔಟ್ಪುಟ್ಸ್ ಡಿಪೆಂಡ್ಸು. ಆಮೇಲೆ ಸೇಮ್ ಅಲ್ಗಾರಿದಮ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಸೆವೆರಲ್ ಡಿಫ್ರೆಂಟ್ ವೇಸ್. ಒಂದು ಅಲ್ಗಾರಿದಮ್ಮು ಬೇಸಿಕ್ಕಾಗಿ ಎಷ್ಟೋ ಟೈಪಾಗಿ ಡಿವೈಡ್ ಆಗಿರ್ಬೋದು. ಆಮೇಲೆ ಸೆವೆರಲ್ ಅಲ್ಗಾರಿದಮ್ಸು ಫಾರ್ ಸೇಮ್ ಪ್ರಾಬ್ಲಮ್. ಇವಾಗ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅದಕ್ಕೆ ಬೇಸಿಕ್ಕಾಗಿ ತುಂಬ ಅಲ್ಗಾರಿದಮ್ಸ್ ಅಪ್ಲೈ ಮಾಡ್ಬೋದು. ಅದೆಲ್ಲ ನಿಮಗೆ ಮುಂದೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ, ನಾವು ಬೇಸಿಕ್ಕಾಗಿ ಏನೇನು ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಡಯಾಗ್ರಾಮ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಅಲ್ಗಾರಿದಮ್ ಹೇಗೆ ವರ್ಕ್ ಆಗುತ್ತೆ ಅಂತ. ನಿಮಗೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಅದಕ್ಕೆ ನೀವೊಂದು ಅಲ್ಗಾರಿದಮ್ ಫೌಂಡ್ ಮಾಡ್ತಿದ್ದೀರಾ. ಆ ಅಲ್ಗಾರಿದಮ್ಮು ಏನು ಇನ್ಪುಟ್ಟು ಕಂಪ್ಯೂಟರಿಗೆ ಕೊಡ್ತೀರಾ, ನಿಮಗೆ ಔಟ್ಪುಟ್ ಸಿಗುತ್ತೆ. ಓಕೆನಾ, ಇದು ಈ ಡಯಾಗ್ರಾಮ್ ಮೀನಿಂಗು. ಇದು ಒಂದು ಇಂಪಾರ್ಟೆಂಟು, ನೀವು ನೋಡ್ಕೊಳ್ಳೇಬೇಕು ಡಯಾಗ್ರಾಮ್ನ. ಓಕೆನಾ, ಈ ನೋಟ್ಸ್ ಇಟ್ ವಿಲ್ ಬಿ ಶೇರ್ಡ್ ವಿತ್ ಯು. ಪ್ಲೀಸ್ ಡೂ DM me on Instagram. ಓಕೆನಾ, ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ವಿಲ್ ಬಿ ಮೆನ್ಷನ್ ಇನ್ ದ ಡಿಸ್ಕ್ರಿಪ್ಷನ್ ಆಸ್ ವೆಲ್. ನೆಕ್ಸ್ಟ್ ನೋಡೋದಿದ್ರೆ ಅದೇ ನೆಕ್ಸ್ಟ್ ಯೂಕ್ಲಿಡ್ಸ್ ಅಲ್ಗಾರಿದಮ್. ಯೂಕ್ಲಿಡ್ಸ್ ಅಲ್ಗಾರಿದಮ್ ಅಂತಂದರೆ GCD. ಓಕೆನಾ, ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ನಿಮಗಿದು ಕಾನ್ಸೆಪ್ಟ್ಸ್ ಗೊತ್ತಿದೆ ಅಂತ ಅನ್ಕೊತೀನಿ. ಇವಾಗ ಎರಡು ನಾನ್ ನೆಗೆಟಿವ್ ಮತ್ತು ನಾಟ್ ಬೋತ್ ಝೀರೋ, ಅಂದರೆ ಇವಾಗ 0 ಇರಬಾರ್ದು ಅಂತ ಹೇಳಿದ್ದಾರೆ. ಓಕೆನಾ, 2 ನಾನ್ ನೆಗೆಟಿವ್ ಇದ್ದಾಗ ಇವಾಗ ನಿಮಗೆ ಏನಂತಾರೆ, ಅದು ಒಂದು ಡಿವೈಡ್ ಬೈ. ಇವಾಗ ಎಮ್ ಮತ್ತು ಎನ್ ಟರ್ಮ್ಸ್ ತೊಗೊಂಡಿದ್ದೀರಾ ಅಂದರೆ ಎಮ್ ಮತ್ತು ಎನ್ ಡಿವೈಡ್ ಆಗಬೇಕು. ಓಕೆನಾ, ಒಂದು ರಿಮೈಂಡರ್. ಇವಾಗ ನೀವು ಇಲ್ಲಿ 6 ಮತ್ತು ಇಲ್ಲಿ 3 ತೊಗೊತೀರಾ ಅಂದರೆ ರಿಮೈಂಡರ್ ಎಷ್ಟು ಬರುತ್ತೆ, 0 ಬರುತ್ತೆ, ಬಿಕಾಸ್ 6 ಇಸ್ ಡಿವಿಸಿಬಲ್ ಬೈ 3. ಓಕೆನಾ, ದಟ್ ಈಸ್ ದ ಮೀನಿಂಗ್. ರಿಮೈಂಡರ್ ಶುಡ್ ಬಿ ವಾಟ್, 0. ಓಕೆ, ರಿಮೈಂಡರ್ 0 ಆಯಿತು ಅಂತಂದರೆ ನಿಮಗೆ ಈ ಯೂಕ್ಲಿಡ್ಸ್ ಅಲ್ಗಾರಿದಮ್ನ ಅಪ್ಲೈ ಮಾಡ್ಬೋದು. ಓಕೆನಾ, N mod M ಅಂತ. ಓಕೆ, ಈಗ ನೀವು ಎನ್ನಿಗೆ 0 ಅಂತ ತಗೋಬೇಕು. ಓಕೆನಾ, ಇವಾಗ ನಿಮಗೆ ಎನ್ ಮತ್ತು ಎಮ್ ಈಕ್ವಲ್ ಆಗಿ 0 ತನಕ ನಿಮಗೆ ಎಮ್ ವ್ಯಾಲ್ಯೂ ಏನಿರುತ್ತಲ್ಲ, ಇದು ನಿಮಗೆ ಇಂಪಾರ್ಟೆಂಟ್ ಏನಿಲ್ಲ. ಬಟ್ ಆಸ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಆಲ್ ದ ಕಾನ್ಸೆಪ್ಟ್ಸ್ ದಟ್ ಕಮ್ ಅಂಡರ್ ದಿಸ್, ಐ ಆಮ್ ಎಕ್ಸ್ಪ್ಲೇನಿಂಗ್ ದಿಸ್ ಆಲ್ಸೋ. ಓಕೆನಾ, ಈಗ ನೀವು ಫಸ್ಟು ಒಂದು ಎಕ್ಸಾಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಯೂಕ್ಲಿಡ್ಸ್ ಅಲ್ಗಾರಿದಮ್ನ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಫಸ್ಟು ಇಲ್ಲಿ ಬರಿತೀನಿ. ಸ್ಟೆಪ್ 1 ತೊಗೊಳ್ಳಿ. ಸ್ಟೆಪ್ 1ಅಲ್ಲಿ ಏನು ತೊಗೋತೀರಾ ಅಂತಂದರೆ ನೀವು ದ ನಂಬರ್ಸ್ ತೊಗೊಳ್ಳಿ, ಸಚ್ ಆ್ಯಸ್ ಏನಾದ್ರು ತೊಗೋಬೋದು, 1 2 5 10. ಇದರಲ್ಲಿ ನೀವು ಏನು ಮಾಡ್ತೀರಾ, ಡಿವೈಡ್ 10 ಮಾಡ್ತೀರಾ. ಓಕೆನಾ, ಡಿವೈಡ್ 10 ಮಾಡಿದಾಗ ದಟ್ ಆರ್ ಡಿವಿಸಿಬಲ್. ಓಕೆನಾ, ಇದರಲ್ಲಿ ನೀವು ಸ್ಟೆಪ್ 1 ಅಲ್ಲಿ ನೋಡ್ಬೋದು, ನಿಮಗೆ 1 to 5 and 10 ಏನಾಗಿರುತ್ತೆ, ಅದು ಕಾಮನ್ ಡಿವೈಸರ್ಸ್ ಆಫ್ 10. ಓಕೆನಾ, 10ಗೆ ಕಾಮನ್ ಡಿವೈಸರ್. ಸೊ ಹೌದಲ್ವಾ, ಅದಕ್ಕೆ ನಿಮಗೆ GCD ಏನಾಗುತ್ತೆ, 10. ದಟ್ ಈಸ್ ದ ಕಾಮನ್ ಏನಂತಾರೆ, ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಆ ಥರ ನೀವು ನೋಡ್ಕೋಬೋದು. ಇಲ್ಲಿ 60 24. ಈಗ ನೀವು 60 24ಗೆ ಅಂತಂದರೆ 60ಗೆ ಎಲ್ಲ ಫ್ಯಾಕ್ಟರ್ಸ್ ಏನಿರುತ್ತೆ ಬರೀರಿ, 24ಗೆ ಎಲ್ಲ ಫ್ಯಾಕ್ಟರ್ಸು ಬರೀರಿ. ಈಗ 2 ಇಂದ 60 1 60 ಅಲ್ಲಿ ತನಕನೂ ಬರೀರಿ. ಇಲ್ಲಿ 1 ಬರೀರಿ. ಓಕೆನಾ, 1 2. ಓಕೆನಾ, ನೆಕ್ಸ್ಟ್ 1 2 ಇಂದ 24 ಇಂಟು ಅಲ್ಲಿ ತನಕ ಬರೀರಿ. ಇಲ್ಲಿ ಯಾವುದು ಕಾಮನ್ ಗ್ರೇಟೆಸ್ಟ್ ಇದೆ ಅಂದರೆ ಹೈಯೆಸ್ಟ್ ವ್ಯಾಲ್ಯೂ ಇದೆ, ಅದನ್ನ ನಿಮಗೆ GCD ಅಂತ ಹೇಳಿ ಕಂಡುಹಿಡಿತೀರಾ. ದಟ್ ವಾಸ್ ಅಬೌಟ್ ದ ಯೂಕ್ಲಿಡ್ಸ್ ಅಲ್ಗಾರಿದಮ್. ನೋಡಿ ಅದು ಹೆಂಗೆ ವರ್ಕ್ ಆಗುತ್ತೆ. ಇವಾಗ ಎನ್ ಏನಾದ್ರು 0 ಆಯ್ತು ಅಂತಂದರೆ ಇವಾಗ ಎಮ್
ಮಾಡ್ ಎನ್ ಅಲ್ವಾ ತೊಗೊಂಡಿರೋದು. ಈ ಎನ್ ಏನಾದ್ರು ಇಸ್ ಈಕ್ವಲ್ ಟು 0 ಆಯಿತು ಅಂತಂದರೆ ನೀವು ಆನ್ಸರ್ ಅಂದರೆ ಈಗ ದ ವ್ಯಾಲ್ಯೂ ಆಫ್ ಎಮ್ ವಾಟ್ ಇಟ್ ವಿಲ್ ಬಿ ದೇರ್ ದ್ಯಾಟ್ ವಿಲ್ ಬಿ ದ ಆನ್ಸರ್. ಓಕೆನಾ? ಇವಾಗ 2 ಮಾಡ್ 0 ಅಂದರೆ 2 ಆಯಿತಾ? ಆವಾಗ ನೀವು ಏನು ಮಾಡ್ತೀರಾ, ಸ್ಟಾಪ್ ಮಾಡಬೇಕು ಅಲ್ಗಾರಿದಮ್ನ. ಆ ಥರ ಹೇಳಿದ್ದಾರೆ ಇಲ್ಲಿ. ಓಕೆನಾ? ಎಮ್ ಈಗ ಡಿವೈಡ್ ಎಮ್ ಬೈ ಎನ್ ಅಂದರೆ ಡಿವೈಡ್ ಎಮ್ ಬೈ ಎನ್ ಆ್ಯಂಡ್ ಅಸೈನ್ ದ ವ್ಯಾಲ್ಯೂ ಆಫ್ ಆರ್ ಅಂದರೆ ರಿಮೈಂಡರ್ದು ಏನು ವ್ಯಾಲ್ಯೂ ಇದೆ ಅದನ್ನ ನೀವು ಅಸೈನ್ ಮಾಡ್ತೀರಾ. ದಟ್ ವಿಲ್ ಬಿ ದ ಜಿ ಸಿ ಡಿ ಆ್ಯಂಡ್ ದ ರಿಪೀಟ್ ದ ಸ್ಟೆಪ್ ಫ್ರಮ್ 1. ಓಕೆನಾ? ದ ಸೇಮ್ ಸ್ಟೆಪ್ ವಿಲ್ ಬಿ ಫಾಲೋಡ್. ಐ ಹೋಪ್ ಯು ಅಂಡರ್ಸ್ಟುಡ್ ಓನ್ಲಿ ದ ಕಾನ್ಸೆಪ್ಟ್ ಆಫ್ ಜಿ ಸಿ ಡಿ. ಓಕೆನಾ? ನೆಕ್ಸ್ಟ್ ಅಲ್ಗಾರಿದಮ್ ನೋಡ್ಬೋದು ನೀವು. ಏನಾದ್ರು ಎನ್ ನಾಟ್ ಈಕ್ವಲ್ 0 ಆದಾಗ ನೀವೇನು ಮಾಡಬೇಕಂತಂದರೆ ರಿಮೈಂಡರ್ನ ಎಮ್ ಮಾಡ್ ಎನ್ನಿಗೆ ಹಾಕಿ ಎಮ್ ಎನ್ನು ಎನ್ ಆರ್ ಅಂದರೆ ರಿಮೈಂಡರು ರಿಟರ್ನ್ ಎಮ್ ಅಂದರೆ ಎಮ್ ವ್ಯಾಲ್ಯೂ ಏನಿದೆ ಅದನ್ನ ರಿಟರ್ನ್ ಮಾಡ್ತಿದ್ದೀರಾ. ಇದೆಲ್ಲ ಅದೇ ಥಿಯರಿ ಕಾನ್ಸೆಪ್ಟ್ಸ್ ಇದೆ, ನೋಡ್ಬೋದು. ನೆಕ್ಸ್ಟು ಇದನ್ನ ಕಾನ್ಸಿಗೇಟಿವ್ ಇಂಟೀಜರ್ ಚೆಕಿಂಗ್ ಅಲ್ಗಾರಿದಮ್ ಅಂತ ಹೇಳಿ ಕರೀತಾರೆ. ಓಕೆನಾ? ಇವಾಗ ವ್ಯಾಲ್ಯೂ ಆಫ್ ಮಿನಿಮಮ್ ಅಂದರೆ ಎಮ್ ಮತ್ತು ಎನ್ ಇದೆ ಅಂತಂದರೆ ಯು ವಿಲ್ ಅಸೈನ್ ಇಟ್ ಟು ಟಿ. ಆಯಿತಾ? ಇವಾಗ ಎಮ್ ಈ ವ್ಯಾಲ್ಯೂ ಏನಿದೆ ಅಲ್ಲ, ಹಾಂ, ಈ ಎಮ್ ವ್ಯಾಲ್ಯೂ ಏನಿದೆ ಅಲ್ಲ, ಯು ವಿಲ್ ಡಿವೈಡ್ ಇಟ್ ಬೈ ಟಿ. ಓಕೆನಾ? ಇಫ್ ದ ರಿಮೈಂಡರ್ ಇಸ್ 0 ಯು ವಿಲ್ ಗೋ ಟು ಸ್ಟೆಪ್ 3 ಅಂದರೆ ಯು ವಿಲ್ ಸ್ಕಿಪ್ ದಿಸ್ ಸ್ಟೆಪ್ ಅಂತ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಸ್ಟೆಪ್ 4ಗೆ ಹೋಗ್ತೀರಾ. ಏನು ಸ್ಟೆಪ್ 3ಗೆ ಹೋದರೆ ಡಿವೈಡ್ ಎನ್ ಬೈ ಟಿ, ಎಮ್ ಬೈ ಟಿ ಆಯಿತು. ಅದೇನಾದ್ರು 0 ಆದರೆ ನೀವು ಸ್ಟೆಪ್ 3ಗೆ ಹೋಗಿ ಎನ್ ಬೈ ಟಿನೂ ಮಾಡ್ತೀರಾ. ಅದೇನಾದ್ರು ಇಲ್ಲ ಅಂತಂದರೆ ನೀವು ಡಿಕ್ರೀಸ್ ಮಾಡಿ ಅಂದರೆ ಈಗ ನಿಮಗೆ ಟಿ ವ್ಯಾಲ್ಯೂ ಬಂದಿರುತ್ತಲ್ಲ ಒಂದು -1 ಮಾಡ್ತೀರಾ. ಆವಾಗ ನೀವು ಮತ್ತೆ ಸೆಕೆಂಡ್ ಸ್ಟೆಪ್ಪಿಂದ ರಿಪೀಟ್ ಮಾಡಿ ಡಿವೈಡ್ ಬೈ ಎನ್ ಬೈ ಟಿ ಮಾಡಿಕೊಂಡು ಬರ್ತೀರಾ. ಈಗ ನೀವು ಒಂದು ಎಕ್ಸಾಂಪಲಿಂದ ಅರ್ಥ ಮಾಡ್ಕೋಬೋದು. ಓಕೆನಾ? ನೆಕ್ಸ್ಟು ನೋಡೋದಿದ್ರೆ ಮಿಡಲ್ ಸ್ಕೂಲ್ ಪ್ರೊಸೀಜರ್ ಅಂತ ಹೇಳಿ ಕರೀತಾರೆ. ಓಕೆನಾ? ಈಗ ಜಿ ಸಿ ಡಿ ನಾನು ಏನು ಸ್ಟೆಪ್ ಹೇಳ್ಕೊಟ್ಟೆ ಅದು 1 2 5 10 ಏನಿದು ಕಾಮನ್ ಡಿವೈಸರ್ 10 ಬಂತಲ್ವಾ. ಇವಾಗ ನೀವು ಮಿಡಲ್ ಸ್ಕೂಲ್, ನಾವು ಹೈಸ್ಕೂಲಲ್ಲೆಲ್ಲ ಇರ್ಬೇಕಾದ್ರೆ ಏನು ಮಾಡ್ತಿದ್ವಿ, ಇವಾಗ ಒಂದು ನಂಬರಿಗೆ ಏನಂತಾರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಕಂಡುಹಿಡಿತಿದ್ದೀರಾ ಅಂತ ಅನ್ಕೊಳ್ಳಿ. ಈಗ 60 ತಗೊಳ್ಳಿ. 60ಗೆ ಏನು ಮಾಡ್ತಿದ್ರಿ, 2 ಇಂಟು 2 ಇಂಟು 3 ಇಂಟು 5 ಅಲ್ವಾ. 2 ಇಂಟು 2 ಎಷ್ಟು 4, ಆಮೇಲೆ 4 ಇಂಟು 3 12, 12 ಇಂಟು 5 60, ದ 60 ಆನ್ಸರ್ ಬಂತು. ಆ ಥರ ಮಾಡ್ತಿದ್ವಿ ಅಲ್ವಾ ಈ ಪ್ರೊಸೀಜರು. ಆಮೇಲೆ 24ಗೆ ಏನು ಬರುತ್ತೆ, 2 ಇಂಟು 2 ಇಂಟು 2 ಇಂಟು 3 ಬರುತ್ತೆ. 2 2 4, 4 2 8, 8 3 24 ಬರುತ್ತೆ. ಈಗ ನೀವು 60 ಮತ್ತು 24ಗೆ ಎರಡರಲ್ಲೂ ಬೇಸಿಕ್ ಕಾಮನ್ ತೆಗಿಬೇಕು ಅಂತಂದರೆ ಇಲ್ಲಿ 1 2 ಇದೆ, ಇಲ್ಲೂ 1 2 ಇದೆ, ಇಲ್ಲಿ 1 2 ಇದೆ, ಇಲ್ಲೂ 1 2 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಸೊ ಇಷ್ಟು ಆಗುತ್ತಲ್ವಾ, ಅಂದರೆ ಕಾಮನ್ ಆಗಿ ತೊಗೋತೀರ ಒಂದ್ಸಲಿ. ಓಕೆನಾ? 2 ಇಂಟು 2 ಎಷ್ಟು 4 3 12 ಬರ್ತಿತ್ತು ಈ ಆನ್ಸರು. ಓಕೆನಾ? ಈ ಆನ್ಸರ್ 12 ಬಂದಾಗ ನಿಮಗೆ ಅರ್ಥ ಆಗಬೇಕಿತ್ತು ದಟ್ ಇಸ್ ದ ಕಾಮನ್ ಹೈಯೆಸ್ಟ್ ಡಿವೈಸರ್ ಅಂತ. ದಟ್ ವಾಸ್ ದ ಮಿಡಲ್ ಸ್ಕೂಲ್ ಪ್ರೊಸೀಜರ್ ವಿಚ್ ವಿ ಆರ್ ಫಾಲೋಯಿಂಗ್. ನೆಕ್ಸ್ಟ್ ಇದೆಲ್ಲ ವ್ಯಾಲ್ಯೂಸ್ ನೋಡ್ಬೋದು ನೀವು. ಆಮೇಲೆ ಇದು ಅಲ್ಗೋರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಇವಾಗ ನೀವು ಇದು ಎರೆಸ್ಥೆನೆಸಿಸ್ ಅಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಲ್ಲ ಅದು, ಬಟ್ ನಿಮಗೆ ಬೇಕಂದ್ರೆ ಓದಿ, ಇಲ್ಲ ಅಂತಂದರೆ ಯಾವ ಸಲಿನೂ ಯಾವ ಎಕ್ಸಾಮಲ್ಲೂ ಏನು ರಿಪೀಟ್ ಆಗಿಲ್ಲ. ಓಕೆನಾ? ಯು ಕ್ಯಾನ್ ಸ್ಕಿಪ್ ದಿಸ್ ಟಾಪಿಕ್ ಆಸ್ ವೆಲ್. It's a bit large. Next, this comes the most important and most requested, that is important 10 marks or 8 marks sure shot, 100% sure shot ಕ್ವೆಶ್ಚನ್ ಅಂತಾನೆ ಹೇಳ್ಬೋದು ಇದನ್ನ. ಓಕೆನಾ? ಇಲ್ಲಿ ಫಂಡಮೆಂಟಲ್ಸ್ ಆಫ್ ಅಲ್ಗಾರಿದಮಿಕ್ ಪ್ರಾಬ್ಲಮ್ ಸಾಲ್ವಿಂಗ್, ವಾಟ್ ಆರ್ ದ ಸ್ಟೆಪ್ಸ್ ದಟ್ ವಿಲ್ ಹ್ಯಾವ್. ಫಸ್ಟ್ ನಾವು ಫಿಗರ್ ಅರ್ಥ ಮಾಡ್ಕೊಳ್ಳೋಣ. ಹಾಂ, ಇಲ್ಲಿ ನಿಮಗೆ ಯಾವ್ದಾದ್ರು ಒಂದು ಪ್ರಾಬ್ಲಮ್, ಇವಾಗ ನಿಮಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಂದರೆ ನೀವು ಅದನ್ನ ಏನು ಮಾಡ್ಕೋಬೇಕು, ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದನ್ನ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್, ಆಯಿತಾ? ಆಮೇಲೆ ನೀವು ಆ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡ್ರೆ ಸಾಲಲ್ಲ, ಯು ಹ್ಯಾವ್ ಟು ಡಿಸೈಡ್ ಆನ್ ದ ಕಾಂಪಿಟೇಷನಲ್ ಮೀನ್ಸು, ಇಲ್ಲ ಎಕ್ಸಾಕ್ಟ್ ವರ್ಸಸ್ ಅಪ್ರಾಕ್ಸಿಮೇಟ್ ಪ್ರಾಬ್ಲಮ್ ಸಾಲ್ವಿಂಗಾ, ಇಲ್ಲ ಅಂತಂದರೆ ಯಾವ್ದಾದ್ರು ಒಂದು ಅಲ್ಗಾರಿದಮಿಕ್ ಡಿಸೈನ್ ಟೆಕ್ನಿಕ್ ಯೂಸ್ ಮಾಡಬೇಕಾ ಅಂತ ನೀವು ಅದನ್ನ ಡಿಸೈಡ್ ಮಾಡಬೇಕು. ಅದಾದಮೇಲೆ ಯು ಹ್ಯಾವ್ ಟು ಡಿಸೈನ್ ಒನ್ ಅಲ್ಗಾರಿದಮ್. ಆಮೇಲೆ ನೀವು ಆ ಅಲ್ಗಾರಿದಮ್ ಡಿಸೈನ್ ಮಾಡಿರೋದಕ್ಕೆ ಒಂದು ಕರೆಕ್ಟ್ನೆಸ್ಸಿಗೆ ಪ್ರೂವ್ ಮಾಡಬೇಕು. ಓಕೆನಾ? ಫಾರ್ ದ ರಿಸಲ್ಟ್. ಆಮೇಲೆ ಒಂದು ಈಗ ಡಿಸೈನ್ ಮಾಡಿರೋ ಅಲ್ಗಾರಿದಮ್ನ ನೀವು ಅನಲೈಸ್ ಮಾಡಿಬಿಟ್ಟು ನೀವು ಅದನ್ನ ಕೋಡ್ ಮಾಡ್ತೀರಾ. ಓಕೆನಾ? ದಿಸ್ ಇಸ್ ದ ಪ್ರೊಸೀಜರ್ ದಟ್ ವಿ ಹ್ಯಾವ್ ಟು ಫಾಲೋ. ಫಸ್ಟ್ ನೀವು ಥಿಯರಿ ಪಾರ್ಟ್ ನೋಡ್ಬೋದು ಇಲ್ಲಿ. ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಅಂತಂದರೆ ಬೇಸಿಕ್ಲಿ ಏನು, ನೀವು ಪ್ರಾಬ್ಲಮ್ನ ಫಸ್ಟು ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊತೀರಾ ಅಲ್ವಾ. ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ನೆಕ್ಸ್ಟ್ ಸ್ಟೆಪ್ ಮಾಡ್ಬೋದು. ಓಕೆನಾ? ಇಲ್ಲಿ ನಿಮಗೆ ಏನು ಕಾನ್ಸೆಪ್ಟ್ಸ್ ರಿಪೀಟ್ ಆಗಿದೆ ಅಲ್ಲ, ದಟ್ ಈಸ್ ದ ಮೇಜರ್. ಓಕೆನಾ? ಫಸ್ಟು ನೀವು ನೋಡೋದಿದ್ರೆ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಇವಾಗ ನಿಮಗೆ ಏನೋ ಒಂದು ಸಿಂಪಲ್ ಪ್ರಾಬ್ಲಮೇ ಕೊಟ್ಟಿದ್ರು, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ಒಂದು ಎಕ್ಸಾಂಪಲಿಗೆ ತಗೊಳ್ಳೋಣ. ಯಾವುದೋ ಒಂದು ಸ್ಟೇಟ್ಮೆಂಟು,
ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಯು ಹ್ಯಾವ್ ಟು ಆಸ್ಕ್ ಸಮ್ ಕ್ವೆಶ್ಚನ್ಸ್ ಇಫ್ ಯು ಹ್ಯಾವ್, ಇಲ್ಲೇ ಅದೆಲ್ಲ ಇನ್ಕ್ಲೂಡ್ ಆಗಿದೆ. ಓಕೆನಾ, ಯು ಹ್ಯಾವ್ ಟು ಆಸ್ಕ್ ಸಮ್ ಕ್ವೆಶ್ಚನ್ಸು, ಆಮೇಲೆ ವೀಕ್ನೆಸ್ ಫೌಂಡ್ ಔಟ್ ಮಾಡಬೇಕು, ಅದೆಲ್ಲ ಇರುತ್ತೆ. ನೆಕ್ಸ್ಟ್ ನೀವು ನೋಡೋದಿದ್ರೆ ಡಿಸೈಡ್ ಆನ್ ದ ಕಾಂಪಿಟೇಷನಲ್ ಮೀನ್ಸ್. ಡಿಸೈಡ್ ಆನ್ ದ ಕಾಂಪಿಟೇಷನಲ್ ಡಿವೈಸ್ ಅಂತ ಅಂದರೆ ಇವಾಗ ನಿಮಗೆ ಅದು ಏನಂತಾರೆ, ಎಕ್ಸಾಕ್ಟ್ ಆರ್ ಅಪ್ರಾಕ್ಸಿಮೇಟ್ ಅಂದರೆ ನೀವು ಒಂದು ಸೊಲ್ಯೂಷನ್ ಕಂಡುಹಿಡಿತಿದ್ದೀರಾ, ಎಕ್ಸಾಕ್ಟ್ ಅಪ್ರಾಪ್ರಿಯೇಟ್ ಅಲ್ವಾ. ಒಂದು ಸೊಲ್ಯೂಷನ್ ಕಂಡುಹಿಡಿತಿದ್ದೀರಾ ಅಂದರೆ ಅದಕ್ಕೆ ಎಕ್ಸಾಕ್ಟ್ ಆಗಬೇಕಾ ಇಲ್ಲ ಅಪ್ರಾಕ್ಸಿಮೇಟ್ ಆಗಿದ್ರೆ ಸಾಕಾ, ಆ ಥರ ಡಿಸೈಡ್ ಮಾಡಬೇಕು ನೀವು. ಇದು ಥಿಯರಿ ಕಾನ್ಸೆಪ್ಟ್ಸು ವೆರಿ ಈಸಿ ಇದೆ, ನೀವು ನೋಡ್ಕೋಬೋದು. ಇವಾಗ ಅವೈಲಬಲ್ ಅಲ್ಗಾರಿದಮ್ಮು ಇವಾಗ ಎಕ್ಸಾಕ್ಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದ್ದೀರಾ ಅಂತಂದರೆ ಇವಾಗ ಅದು ಸ್ಲೋ ಆಗ್ಬೋದು, ಎಫಿಷಿಯನ್ಸಿ ಅಲ್ವಾ, ಇಲ್ಲಾಂದರೆ ಫಾಸ್ಟ್ ಆಗ್ಬೋದು. ಅದೆಲ್ಲ ನೀವು ನೋಡಿಕೊಂಡು ಈ ಎಕ್ಸಾಕ್ಟು ಮತ್ತು ಅಪ್ರಾಕ್ಸಿಮೇಟಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ನೋಡೋದಿದ್ರೆ ಅಪ್ರಾಕ್ಸಿಮೇಟ್ ಡೇಟಾ ಸ್ಟ್ರಕ್ಚರ್ ಅಂದರೆ ಅಲ್ಗಾರಿದಮಿಕ್ ಡಿಸೈನ್. ನೆಕ್ಸ್ಟ್ ನೋಡೋದಿದ್ರೆ ಡಿಸೈನ್ ಟೆಕ್ನಿಕ್ ಅಲ್ವಾ. ಈಗ ಎಕ್ಸಾಕ್ಟು ಅಪ್ರಾಕ್ಸಿಮೇಟ್ ನಾನು ಹೇಳಿದೆ. ನೆಕ್ಸ್ಟು ಡಿಸೈನ್ ಟೆಕ್ನಿಕ್ಕು. ಈಗ ನೀವು ಡಿಸೈನ್ ಟೆಕ್ನಿಕ್ನ ಸ್ಟ್ರಾಟಜಿ ಇಲ್ಲ ಅಂತಂದರೆ ಪ್ಯಾರಡಿಮ್ ಅಂತ ಹೇಳಿ ಕರಿತೀವಿ. ಇದು ಒಂದು ಏನಂತಂದರೆ ಒಂದು ಜನರಲ್ ಅಪ್ರೋಚು ಟು ಸಾಲ್ವ್ ಪ್ರಾಬ್ಲಮ್ಸ್ ಅಲ್ಗಾರಿದಮಿಕ್ಲಿ ದಟ್ ಈಸ್ ಅಪ್ಲಿಕಬಲ್ ಟು ಅ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಫ್ರಮ್ ಡಿಫ್ರೆಂಟ್ ಏರಿಯಾಸ್ ಆಫ್ ಕಂಪ್ಯೂಟಿಂಗ್ ಅಂತ. ಇವಾಗ ನೀವು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀರಾ ಅಂತಂದಾಗ ಅಲ್ಲಿ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀರಾ ಅಲ್ವಾ, ಅದನ್ನ ನೀವು ಡಿಸೈನ್ ಟೆಕ್ನಿಕಲ್ಲಿ ಬಳಸ್ತೀರಾ. ಓಕೆ, ಈಗ ಡಿಸೈನ್ ಟೆಕ್ನಿಕಲ್ಲಿ ಒಂದು ಅದು ಜನರಲ್ ಮೆಥಡು. ಈಗ ಯಾವ್ದಾದ್ರು ಒಂದು ಪ್ರಾಬ್ಲಮ್ ನಿಮಗೆ ಗೊತ್ತಿದೆ ಅಂತಂದರೆ ಅದರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಅಲ್ಗಾರಿದಮ್ ಡಿಸೈನ್ ಆಗಬೇಕು ಫಾರ್ ಸಮ್ ನ್ಯೂ ಪ್ರಾಬ್ಲಮ್ಸು. ಆಮೇಲೆ ಅದು ಒಂದು ನೀವು ಯು ಹ್ಯಾವ್ ಟು ಮೇಕ್ ಇಟ್ ಪಾಸಿಬಲ್ ಟು ಕ್ಲಾಸಿಫೈ ಅಲ್ಗಾರಿದಮ್ಸ್ ಅಕಾರ್ಡಿಂಗ್ ಟು ದ ಡಿಸೈನ್ ಐಡಿಯಾ. ಓಕೆನಾ, ಯು ಕ್ಯಾನ್ ಯೂಸ್ ಎನಿ ಮೆಥಡ್ಸ್ ಆ್ಯಂಡ್ ಆಲ್. ಓಕೆನಾ, ನೆಕ್ಸ್ಟ್ ನೀವು ಅದನ್ನ ಡಿಸೈನ್ ಮಾಡಬೇಕು. ಡಿಸೈನ್ ಅನ್ ಅಲ್ಗಾರಿದಮ್ ಆ್ಯಂಡ್ ಡೇಟಾ ಸ್ಟ್ರಕ್ಚರ್. ಫಸ್ಟ್ ಅಲ್ಗಾರಿದಮ್ನ ಡಿಸೈನ್ ಮಾಡಿ ನೀವು ಅದಕ್ಕೆ ಡೇಟಾ ಸ್ಟ್ರಕ್ಚರ್ ಯಾವುದಂತ ಅಪ್ಲೈ ಮಾಡ್ತಕ್ಕ ನಿಮಗೆ ಒಂದು ಪ್ರೋಗ್ರಾಮ್ ಸಿಗುತ್ತೆ. ಓಕೆನಾ, ಇದನ್ನ ನೀವು ಎಲಾಬ್ರೇಟ್ ಮಾಡಿ ಬರಿಬೋದು. ಈ ಕಾನ್ಸೆಪ್ಟಿಗೆ ನೀವು ಡಯಾಗ್ರಾಮ್ ಫಸ್ಟ್ ಬರೀಲೇಬೇಕು, ಆಮೇಲೆ ಈ ಕಾನ್ಸೆಪ್ಟ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು. ಮೆಥಡ್ಸ್ ಆಫ್ ಸ್ಪೆಸಿಫೈಯಿಂಗ್ ಅನ್ ಅಲ್ಗಾರಿದಮ್ ಅಂತಂದರೆ ಒಂದು ಸೂಡೋ ಕೋಡ್ ಅಂತಂದರೆ ಒಂದು ಮಿಕ್ಸ್ಚರ್ ಆಫ್ ನ್ಯಾಚುರಲ್ ಲ್ಯಾಂಗ್ವೇಜ್ ಆ್ಯಂಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ ಕನ್ಸ್ಟ್ರಕ್ಟ್ಸ್. ಸೂಡೋ ಕೋಡ್ ಈಸ್ ಯೂಶುವಲಿ ಮೋರ್ ಪ್ರಿಸೈಸ್ ದ್ಯಾನ್ ನ್ಯಾಚುರಲ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ ಈಸ್ ಯೂಸ್ ಆಫನ್. ಓಕೆನಾ, ಈಗ ನಿಮಗೆ ಒಂದು ಎಕ್ಸಾಂಪಲ್ ಅಂದರೆ ಒಂದು ಫ್ಲೋ ಚಾರ್ಟ್ ತೊಗೊಳ್ಳಿ, ಅದು ಒಂದು ಮೆಥಡ್ ಆಫ್. ಇವಾಗ ನಿಮಗೆ ಈಗ ಎಸ್ ಇದೆ ಅಂತಂದರೆ ಯು ಹ್ಯಾವ್ ಟು ಗೋ ಹೆಡ್, ನೋ ಅಂತಂದರೆ ಎಂಡ್. ಇದೆಲ್ಲ ಫ್ಲೋ ಚಾರ್ಟ್ ನೋಡಿರ್ತೀರ ಅಲ್ವಾ ನೀವು ಆಲ್ರೆಡಿ. ಇದು ನಿಮಗೆ ಒಂದು ಟೈಪ್ ಆಫ್ ಡಿಸೈನ್ ಅಂಡ್ ಅಲ್ಗಾರಿದಮ್. ಈಗ ನಿಮ್ಗೊಂದು ನಿಮಗೆ ಏನೋ ಒಂದು ಐಡಿಯಾ ಇದೆ ಅಂತಂದರೆ ಅದನ್ನ ನೀವು ಸ್ಪೆಸಿಫೈ ಮಾಡೋದು ಒಂದು ಐಡಿಯಾ. ಓಕೆನಾ, ಇಲ್ಲೇ ನೋಡ್ಬೋದು ನೀವು ಫ್ಲೋ ಚಾರ್ಟ್. ಓಕೆ, ದಟ್ ಈಸ್ ಒನ್ ಟೆಕ್ನಿಕ್. ನೆಕ್ಸ್ಟ್ ಪ್ರೂವಿಂಗ್ ದ ಕರೆಕ್ಟ್ನೆಸ್ ಅಂತಂದರೆ ಒಂದು ಕಾಮನ್ ಟೆಕ್ನಿಕ್ಕು. ಇವಾಗ ಒಂದು ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್ ಯೂಸ್ ಮಾಡ್ತೀರಾ ಅಲ್ವಾ, ಅದು ಒಂದು ಕಾಮನ್ ಟೆಕ್ನಿಕ್ ವಿಚ್ ಯು ಆರ್ ಯೂಸಿಂಗ್. ಆ್ಯಂಡ್ ಒನ್ಸ್ ಯು ಹ್ಯಾವ್ ಸ್ಪೆಸಿಫೈಡ್ ಇಟ್ ಯು ಹ್ಯಾವ್ ಟು ಪ್ರೂವ್ ಫಾರ್ ಇಟ್ ಕರೆಕ್ಟ್ನೆಸ್. ಅಂದರೆ ನೀವು ಒಂದು ಸ್ಪೆಸಿಫೈ ಮಾಡಿದ್ದೀರಾ ಅಂತಂದಾಗ ಅದು ಎಷ್ಟು ಸರಿ, 100% ಎಫಿಷಿಯೆಂಟ್ ಇದೆಯಾ, ಇಲ್ಲ 90% ಎಫಿಷಿಯನ್ಸಿ ಇದೆಯಾ, 95% ಎಫಿಷಿಯನ್ಸಿ ಇದೆಯಾ, ಅದನ್ನ ನೀವು ನೋಡಬೇಕಾಗುತ್ತೆ ಈ ಮೆಥಡಲ್ಲಿ. ನೆಕ್ಸ್ಟ್ ನೋಡೋದಿದ್ರೆ ಅನಲೈಸಿಂಗ್ ಅನ್ ಅಲ್ಗಾರಿದಮ್. ಫಸ್ಟ್ ಟೈಮ್ ಎಫಿಷಿಯನ್ಸಿ, ಸ್ಪೇಸ್ ಎಫಿಷಿಯನ್ಸಿ, ಇದೆಲ್ಲ ನೀವು ನೆಕ್ಸ್ಟ್ ತಿಳ್ಕೊತ ಬರ್ತೀರ. ಏನಿದೆಲ್ಲ ಈ ವರ್ಡ್ಸ್ ಎಲ್ಲ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ, ಈ ಮಾಡ್ಯೂಲಲ್ಲೇ ಇದೆ ಆಯ್ತಾನಾ. ನೆಕ್ಸ್ಟ್ ಅನಲೈಸಿಂಗ್ ಅನ್ ಅಲ್ಗಾರಿದಮ್ ಎಲ್ಲ ನೀವು ನೋಡ್ಕೊತ ಬರ್ತೀರ. ನೆಕ್ಸ್ಟ್ ನೋಡೋದಿದ್ರೆ ಕೋಡಿಂಗ್ ಅನ್ ಅಲ್ಗಾರಿದಮ್. ಆಫ್ಟರ್ ಯು ಡೂ ವಾಟ್ ಯು ಹ್ಯಾವ್ ಟು ಡೂ ಕೋಡ್ ಅಂತಂದರೆ ಅದು ಒಂದು ಲಾಸ್ಟ್ ಪ್ರೊಸೀಜರು. ಈಗ ನಿಮಗೊಂದು ವರ್ಕಿಂಗ್ ಅಲ್ಗಾರಿದಮ್ ಇದೆ ಅಂತ ಅಂದರೆ ನೀವೊಂದು ಅಡಿಷನಲ್ ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಒಂದು ಅಲ್ಗಾರಿದಮ್ನ ಡಿಸೈನ್ ಮಾಡಿ ಅದ್ರದ್ದು ಕರೆಕ್ಟ್ನೆಸ್ ಎಲ್ಲ ಪ್ರೂವ್ ಆದಮೇಲೆ ಯು ಹ್ಯಾವ್ ಟು ಕೋಡ್ ಅನ್ ಅಲ್ಗಾರಿದಮ್. ಓಕೆನಾ, ಆನ್ ಟೈಮ್ ಬೇಸಿಸ್ಸು ಪ್ರೋಗ್ರಾಮು, ಯು ಹ್ಯಾವ್ ಟು ಗಿವ್ ಇನ್ಪುಟ್ಟು, ಆಮೇಲೆ ಅನಲೈಸ್ ದ ರಿಸಲ್ಟ್ಸ್ ಒಬ್ಟೈನ್. ಈಗ ಒಂದು ರಿಸಲ್ಟ್ಸ್ ಬಂದಿದೆ ಅಂತಂದರೆ ಯು ಹ್ಯಾವ್ ಟು ಅನಲೈಸ್ ಇಟ್. ಓಕೆ, ದಟ್ ಈಸ್ ದ ಬೇಸಿಕ್ ಐಡಿಯಾ ಇನ್ ದ ಕೋಡಿಂಗ್ ಆಫ್ ಅನ್ ಅಲ್ಗಾರಿದಮ್. This all the theory part you can go through this. Okay na. Next, fundamentals of analysis of algorithm efficiency. ಈಗ ನೀವು ನೋಡಿದ್ರಿ ಅಲ್ವಾ, ಟೈಮ್ ಎಫಿಷಿಯನ್ಸಿ, ಸ್ಪೇಸ್ ಎಫಿಷಿಯನ್ಸಿ, ಇದು ಒಂದು 100% ಕ್ವೆಶ್ಚನ್ ಅಂತಾನೆ ಹೇಳ್ಬೋದು. 2 ಸ್ಟಾರ್ ಹಾಕಿರ್ತೀನಿ. ಓಕೆನಾ. ಫಸ್ಟು ಅನಾಲಿಸಿಸ್ ಫ್ರೇಮ್ ವರ್ಕಲ್ಲಿ ಏನೇನು ಬರುತ್ತೆ, ಮೆಷರಿಂಗ್ ಆ್ಯಂಡ್ ಇನ್ಪುಟ್ ಸೈಜು. ಒಂದು ಇನ್ಪುಟ್ ಕೊಟ್ಟಿದ್ದೀರಾ ಅಂದರೆ ಅದು ಎಷ್ಟು ಸೈಜಲ್ಲಿದೆ, ಯೂನಿಟ್ಸ್ ಆಫ್ ದ್ಯಾಟ್, ಆರ್ಡರ್ ಆಫ್ ಗ್ರೋತ್, ವರ್ಸ್ಟ್ ಕೇಸ್, ಬೆಸ್ಟ್ ಕೇಸ್ ಆ್ಯಂಡ್ ಆವ್ರೇಜ್ ಕೇಸ್ ಎಫಿಷಿಯನ್ಸಿ. ಆಮೇಲೆ ಅನಾಲಿಸಿಸ್ ಫ್ರೇಮ್ ವರ್ಕ್ದು ರೀಕ್ಯಾಪ್ಯುಲೇಷನ್. ಓಕೆನಾ. ಫಸ್ಟು ನೀವು ಅನಾಲಿಸಿಸ್ ಫ್ರೇಮ್ ವರ್ಕ್ ನೋಡೋಣ. ಅನಾಲಿಸಿಸ್ ಫ್ರೇಮ್ ವರ್ಕಲ್ಲಿ ನಿಮಗೆ 2 ಟೈಪ್ಸ್ ಆಫ್ ಎಫಿಷಿಯನ್ಸಿ ಬರುತ್ತೆ, ಟೈಮ್ ಎಫಿಷಿಯನ್ಸಿ ಮತ್ತು ಸ್ಪೇಸ್ ಎಫಿಷಿಯನ್ಸಿ. ಟೈಮ್ ಎಫಿಷಿಯನ್ಸಿನ ನೀವು ಟೈಮ್ ಕಾಂಪ್ಲೆಕ್ಸಿಟಿ ಅಂತಲೂ ಕರಿತೀರಾ, ಸ್ಪೇಸ್ ಎಫಿಷಿಯನ್ಸಿನ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತಲೂ ಕರಿತೀರಾ. ಓಕೆನಾ. ಈಗ ಈ ಟೈಮ್ ಎಫಿಷಿಯನ್ಸಿ ಅಂದರೆ ಏನು, ಸ್ಪೇಸ್ ಎಫಿಷಿಯನ್ಸಿ ಅಂದರೆ ಏನು, ಅದೆಲ್ಲ ಅರ್ಥ ಮಾಡ್ಕೊಳ್ಳೋಣ.
ಈಗ ಟೈಮ್ ಎಫಿಷಿಯನ್ಸಿ, ಓಕೆನಾ, ಇಲ್ಲಿ ಸ್ಪೇಸ್ ಇದೆ, ಇಲ್ಲೇ ಬರೆದಿರ್ತೀನಿ ನಾನು. ಟೈಮ್ ಎಫಿಷಿಯನ್ಸಿ ಅಂತ ಬಂದಾಗ ಬೆಟರ್ ಟು ಯೂಸ್ ಬ್ಲ್ಯಾಕ್ ಕಲರ್ ಓನ್ಲಿ, ಓಕೆನಾ. ಹಾಂ, ಈಗ ನಿಮಗೆ it is an algorithm of an algorithm. It is what used to measure the purely how fast, ಅಂದರೆ ಟೈಮ್ ಅಂತಂದ್ರೆ ಏನು, ಎಷ್ಟು ಬೇಗ ಆಗ್ತಿದೆ, ಹೌ ಫಾಸ್ಟ್ a given algorithm ಇಸ್ ಎಕ್ಸಿಕ್ಯೂಟೆಡ್ ಅಂತ. ಇದೆಲ್ಲ ನಾನು ಡೆಫಿನೇಷನ್ಸ್ ಇವಾಗ ಯಾಕೆ ಬರಿತಿದ್ದೀನಿ ಅಂತಂದರೆ, ಇದೆಲ್ಲ ಒಂದು ಈಸಿ ಡೆಫಿನೇಷನ್ಸ್. ನೀವು ಈ ವಿಡಿಯೋ ಪೂರ್ತಿ ನೋಡ್ತಿದ್ದೀರಾ ಅಂತ ಅಂದಾಗ ನಿಮಗೆ ಈ ಮಾಡ್ಯೂಲ್ ಫುಲ್ ಕ್ಲಿಯರ್ ಇರಬೇಕು, ಓಕೆನಾ. ಟೈಮ್ ಎಫಿಷಿಯನ್ಸಿ ಅಂತಂದರೆ ನಿಮಗೆ ಟೈಮ್ ಅಂದ ತಕ್ಷಣ ಅರ್ಥ ಆಗ್ಬಿಡ್ಬೇಕು. ಈಗ ಎಷ್ಟು ಟೈಮ್ ತಗೋತಿದೆ, ಅದು ಎಷ್ಟು ಬೇಗ ಎಕ್ಸಿಕ್ಯೂಟ್ ಆಗುತ್ತೆ, ಅಷ್ಟು ಬೇಗ ನಿಮಗೆ ಎಫಿಷಿಯನ್ಸಿ ಅಂತ. ಅಂದರೆ ಇದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಲ್ಲ, ಓಕೆನಾ. ಅರ್ಥ ಆಯ್ತಾ ಈ ಕಾನ್ಸೆಪ್ಟ್? ಆಯ್ತಾ. ಸ್ಪೇಸ್ ಎಫಿಷಿಯನ್ಸಿ ಅಂದ್ರೆ ಸ್ಟೋರೇಜ್ ರಿಲೇಟೆಡ್ ಟು ಸ್ಪೇಸ್, ಓಕೆನಾ, ಫಾರ್ ಇನ್ಪುಟ್ ಅಂಡ್ ಔಟ್ಪುಟ್. ಈಗ ನೀವು ಸ್ಪೇಸ್ ಎಫಿಷಿಯನ್ಸಿ ಅಂತ ನೋಡೋದಿದ್ರೆ ಅಮೌಂಟ್ ಆಫ್ ಮೆಮೊರಿ, ಓಕೆನಾ. ಸ್ಪೇಸ್ ಎಫಿಷಿಯನ್ಸಿ, ಓಕೆನಾ, ಅಮೌಂಟ್ ಆಫ್ ಮೆಮೊರಿ required to run the program completely and efficiently, ಓಕೆನಾ. ಇದು ನಿಮಗೆ ಸ್ಪೇಸ್ ಎಫಿಷಿಯನ್ಸಿ. ಸ್ಪೇಸ್ ಅಂತಂದರೆ ನಿಮಗೆ ಏನೋ ಒಂದು ಪ್ರೋಗ್ರಾಮ್ ಸ್ಪೇಸ್ ಇರ್ಬೋದು, ಡೇಟಾ ಸ್ಪೇಸ್, ಸ್ಟ್ಯಾಕ್ ಸ್ಪೇಸ್, ಅದೆಲ್ಲ ಬರುತ್ತೆ. ಟೈಮ್ ಅಂತಂದರೆ ಎಷ್ಟು ಬೇಗ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದು ನಿಮಗೆ ಇಲ್ಲಿ ಬರುತ್ತೆ, ಓಕೆನಾ. ನೆಕ್ಸ್ಟ್ ನೀವು ನೋಡೋದಿದ್ರೆ ಫ್ರೇಮ್ ವರ್ಕಲ್ಲಿ ಏನು ಬಂತು, ಮೆಜರಿಂಗ್ ಇನ್ಪುಟ್ ಸೈಜು. ಇನ್ಪುಟ್ ಸೈಜ್ ಅಂತಂದರೆ ನಿಮಗೆ ಅಲ್ಗಾರಿದಮ್ಸು ನಿಮಗೆ ಬೇಸ್ಡ್ ಆನ್ ಲಾರ್ಜರ್ ಇನ್ಪುಟ್ಸ್ ಇರುತ್ತೆ, ಆಯಿತಾ. ಅದು ನಿಮಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸಮ್ ಪ್ಯಾರಾಮೀಟರ್ ಎನ್ ಯೂಸ್ ಮಾಡ್ತೀರಾ, ಆಯಿತಾ. ಇನ್ಪುಟ್ ಸೈಜ್ ಯೂಸ್ ಮಾಡಿಕೊಂಡು ಅಲ್ಗಾರಿದಮ್ನ ಡಿಸೈನ್ ಮಾಡಬೇಕಾಗುತ್ತೆ, ಓಕೆನಾ, ವೆನ್ ಯು ಆರ್ ಮೆಷರಿಂಗ್ ದ ಇನ್ಪುಟ್ ಸೈಜು. ಈ ಥಿಯರಿ ಪಾರ್ಟೆಲ್ಲ ನಾನು ಜಾಸ್ತಿ ಹೇಳಕ್ಕೆ ಹೋಗ್ತಿಲ್ಲ, ಯಾಕಂತಂದರೆ ನಾನು ಅಲ್ಗಾರಿದಮ್ಸು, ಲ್ಯಾಬ್ ಪ್ರೋಗ್ರಾಮ್ಸ್, ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಾನು ಲ್ಯಾಬ್ ಪ್ರೋಗ್ರಾಮ್ಸು, ಇವಾಗ ಒಂದು ಲ್ಯಾಬ್ ಪ್ರೋಗ್ರಾಮ್ ಇದೆ ಅಂತಂದರೆ ಅದಕ್ಕೆ ಪ್ರೀ ರಿಕ್ವಿಸೈಟ್ ಏನು ಅಂತ ಹೇಳಿ ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ನೋಡೋದಿದ್ರೆ ಮೆಷರಿಂಗ್ ಫಾರ್ ರನ್ನಿಂಗ್ ಟೈಮ್, ಓಕೆನಾ. ರನ್ನಿಂಗ್ ಟೈಮ್ ಎಷ್ಟಿದೆ, ಬೇಸಿಕ್ ಆಪರೇಷನ್ ಅಂತ ಬರೋದಿದ್ರೆ ನೀವು ಇವಾಗ ಅಸ್ಯೂಮ್ ಮಾಡ್ಕೊಳ್ಳಿ ಸಿ ಆಫ್ ಎನ್ ಇದೆ ಅಂತ. ಸಿ ಆಫ್ ಎನ್ ಏನಾದ್ರು 1/2 ಇಂಟು ಎನ್ ಆಫ್ ಎನ್ ಮೈನಸ್ 1 ಅಂತ ತಗೊಂಡ್ರೆ ಹೌ ಮಚ್ ಲಾಂಗರ್ ವಿಲ್ ಇಟ್ ಟೇಕ್ಸ್ ಟು ಡಬಲ್ ದ ಇನ್ಪುಟ್ ಸೈಜ್ ಅಂತ. ಆವಾಗ ಏನು ಬರುತ್ತೆ, ಸಿ ಆಫ್ ಎನ್ ಏನಾಗುತ್ತೆ 1/2 ಇಂಟು ಎನ್ ಮೈನಸ್ 1 ಅಲ್ವಾ. ಅದೇನಾಗುತ್ತೆ 1/2 ಇಸ್ ಈಕ್ವಲ್ ಟು ಎನ್ ಇದ್ದಿದ್ದು ಎನ್ ಇಂಟು ಎನ್ ಸ್ಕ್ವೇರ್ ಆಫ್ ಮೈನಸ್ 1/2 ಎನ್ ಆಗುತ್ತೆ, ಓಕೆನಾ. ಇದನ್ನು ರಿಮೂವ್ ಮಾಡ್ತೀನಿ. ಓಕೆ, 1/2 ಎನ್ ಸ್ಕ್ವೇರ್ ಆಗುತ್ತೆ. ಇದು 1/2 ಎನ್ ಸ್ಕ್ವೇರ್ ಅಂದರೆ ಎನ್ ಸ್ಕ್ವೇರ್ ಇಂಟು ಎನ್, ಓಕೆನಾ. ನೆಕ್ಸ್ಟು ನೀವು ನೋಡೋದಿದ್ರೆ ಈಗ ಸಿ ಆಫ್ ಎನ್ನ ನೀವು ಸಿ ಒ ಪಿ ಅಂತ ಹೇಳಿ ರಿಪ್ಲೇಸ್ ಮಾಡ್ತೀರಾ, ಬೇಸಿಕ್ ಆಪರೇಷನ್ನು. ಆಮೇಲೆ ಟಿ ಆಫ್ 2n ಏನಂತ ತಗೋತೀರಾ, 1/2 ಸಿ ಒ ಪಿ ಆಫ್ 2 ಸ್ಕ್ವೇರ್ 4n ಸ್ಕ್ವೇರ್ ಆಗುತ್ತೆ. ಇಲ್ಲಿ ಡಿವೈಡೆಡ್ ಬೈ ಸಿ ಒ ಪಿ ಏನಾಗುತ್ತೆ, ಎನ್ ಸ್ಕ್ವೇರ್ ಆಗುತ್ತೆ. ಎನ್ ಸ್ಕ್ವೇರ್ ಕ್ಯಾನ್ಸಲ್ಲು, ಇದು ರಿಮೈನ್ ಇಲ್ಲಿ 4 ಇರುತ್ತೆ, ಯಾಕಂದರೆ ಇದೆಲ್ಲ ಫುಲ್ ಕ್ಯಾನ್ಸಲ್ ಆಗುತ್ತೆ, ಬರೀ 4 ಮಾತ್ರ ಉಳ್ಕೊಳ್ಳುತ್ತೆ, ಓಕೆನಾ. ದಟ್ ಇಸ್ ಹೌ ದ ಬೇಸಿಕ್ ಆಪರೇಷನ್ನು. ಈಗ ನಿಮಗೆ ಬೇಸಿಕ್ ಆಪರೇಷನ್ ಅಂತಂದರೆ ಮ್ಯಾಕ್ಸಿಮಮ್ ಹೌ ಮೆನಿ ಸೈಜು. ಆಮೇಲೆ ನೀವು ಜನರಲ್ ಆಗಿ ತಗೊಳ್ಳೋದಿದ್ರೆ ಜನರಲ್ ಆಗಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಟಿ ಆಫ್ ಎನ್ ಇಸ್ ಬಿ ಇಂಟು ಸಿ ಆಫ್ ಎನ್ ಅಂತ ಹೇಳಿ ತಗೋಬಹುದು, ಓಕೆನಾ. ಇಲ್ಲಿ ಟಿ ಅಂದ್ರೆ ರನ್ನಿಂಗ್ ಟೈಮ್ ಆಗುತ್ತೆ, ಎನ್ ಅಂದ್ರೆ ಇನ್ಪುಟ್ ಸೈಜ್ ಎಷ್ಟಿದೆ ಅಂತ, ಬಿ ಅಂದ್ರೆ ಎಕ್ಸಿಕ್ಯೂಷನ್ ಟೈಮು, ಆಮೇಲೆ ನಂಬರ್ ಆಫ್ ಟೈಮ್ಸ್ ದ ಎಕ್ಸಿಕ್ಯೂಟೆಡ್, ಸಿ ಆ ಥರ ಹೇಳಿ ರೆಪ್ರೆಸೆಂಟ್ ಆಗುತ್ತೆ. ನೆಕ್ಸ್ಟ್ ಆರ್ಡರ್ ಆಫ್ ಗ್ರೋತ್ ಅಂತಂದ್ರೆ ನೀವು ವಿ ಎಕ್ಸ್ಪೆಕ್ಟ್ ಅಲ್ಗಾರಿದಮ್ಸ್ ಟು ವರ್ಕ್ ಫಾಸ್ಟರ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎನ್, ಸಮ್ ಫಾಸ್ಟರ್ ಫಾರ್ ಸಮ್ ವ್ಯಾಲ್ಯೂಸ್ ಆಫ್ ಎನ್. ಇವಾಗ ನಿಮಗೆ ಫಾಸ್ಟರ್ ಬೇಕಂದ್ರೆ ಎನ್ ಅಂದರೆ ಇನ್ಪುಟ್ ಸೈಜ್ ಕಡಿಮೆ ಇರಬೇಕಲ್ವಾ, ಹಂಗಾಗಿ ನಿಮಗೆ ಇನ್ಕ್ರೀಸ್ ವಿತ್ ವ್ಯಾಲ್ಯೂ, ಎನ್ ವ್ಯಾಲ್ಯೂ ಇನ್ಕ್ರೀಸ್ ಆಯಿತು ಅಂತಂದರೆ ನಿಮಗೆ ಸ್ಲೋ ಆಗುತ್ತೆ,
ಸ್ಲೋ ಆಗುತ್ತೆ. ಓಕೆನಾ, ದಟ್ ಇಸ್ ಇನ್ಪುಟ್. ನೆಕ್ಸ್ಟ್ ನೀವು ನೋಡೋದಿದ್ರೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಅಪ್ಲೈ ದಿಸ್ ಕಾನ್ಸೆಪ್ಟ್ ಆಫ್ ಆರ್ಡರ್ ಆಫ್ ಗ್ರೋತ್ ಟು ಇನ್ ಆರ್ಡರ್ ಟು ಡೂ ದಟ್ ಲೀನಿಯರ್. ಓಕೆನಾ, ಲೀನಿಯರ್ ಮಾಡಬೇಕಂದ್ರೆ ನೀವು ಈ ಕಾನ್ಸೆಪ್ಟ್ಸ್ನ ಅಪ್ಲೈ ಮಾಡಬೇಕು. ಹೇಗೆ ಅಪ್ಲೈ ಮಾಡಬೇಕು? ಇವಾಗ ಟಿ ಆಫ್ ಎನ್ ತೊಗೊಂಡಿದ್ದೀರಾ ಅಂತಂದರೆ ಅದೇನಾದ್ರು ಸಿ ಇಂಟು ಸಿ ಆಫ್ ಎನ್ ತೊಗೊಂಡ್ವಿ ಅಲ್ವಾ? ಅಬ್ಸರ್ವ್ ದ್ಯಾಟ್ ಇಟ್ ಇಸ್ ಲೀನಿಯರ್ಲಿ ಇನ್ಕ್ರೀಸಿಂಗ್ ಇಲ್ಲ ಲೀನಿಯರ್ಲಿ ಡಿಕ್ರೀಸಿಂಗ್. ಲೀನಿಯರ್ಲಿ ಇನ್ಕ್ರೀಸಿಂಗ್ ಇಲ್ಲ ಲೀನಿಯರ್ ಡಿಕ್ರೀಸಿಂಗ್ ಇದೆ. ಇನ್ ದಿಸ್ ಕೇಸ್ ಇಟ್ ಈಸ್ ಲೀನಿಯರ್. ಓಕೆನಾ, ಇಲ್ಲಿ ಏನಾದ್ರು ತಗೊಳ್ಳಿ, ಟಿ ಆಫ್ ಎನ್ ಏನಾದ್ರು ಸಿ ಇಂಟು ಸಿ ಆಫ್ ಎನ್ ಸ್ಕ್ವೇರ್ ತಗೊಳ್ಳಿ. ಇವಾಗ ಇದು ಕ್ವಾಡ್ರಾಟಿಕ್ ಆಯ್ತಲ್ವಾ? ಸೊ ಇಟ್ ಇಸ್ ಕ್ವಾಡ್ರಾಟಿಕ್. ಲೀನಿಯರ್ ಆಗಲಿಲ್ಲ, ಇದು ಕ್ವಾಡ್ರಾಟಿಕ್ ಆಯಿತು. ದಿಸ್ ಇಸ್ ಹೌ ದಿಸ್ ಆರ್ಡರ್ ಆಫ್ ಗ್ರೋತ್ ವರ್ಕ್. ಆಮೇಲೆ ನೀವು ಈ ಟೇಬಲ್ ನೋಡ್ಕೋಬಹುದು. ಓಕೆನಾ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಕಾನ್ಸೆಪ್ಟ್ ಓನ್ಲಿ, ಆರ್ಡರ್ ಆಫ್ ಗ್ರೋತ್. ನೆಕ್ಸ್ಟ್ ನೋಡೋದಿದ್ರೆ ವರ್ಸ್ಟ್ ಕೇಸ್, ಬೆಸ್ಟ್ ಕೇಸ್ ಮತ್ತೆ ಆವ್ರೇಜ್ ಕೇಸ್ ಅಂತ. ಬೆಸ್ಟ್ ಕೇಸಿಗೆ ಒಂದಕ್ಕೆ ನಾನು ಡೆಫಿನೇಷನ್ ಬರೆದ್ರೆ ನೀವು ಬೇರೆದಕ್ಕೆಲ್ಲ ನೀವೇ ಬರ್ಕೋಬಹುದು ಆರಾಮಾಗಿ, ಈಸಿ ಇದೆ. ಬೆಸ್ಟ್ ಕೇಸ್ ಎಫಿಷಿಯನ್ಸಿ ಅಂತಂದ್ರೆ ಇಟ್ ಈಸ್ ವಾಟ್ ದ ಎಫಿಷಿಯನ್ಸಿ ಆಫ್ ಅನ್ ಅಲ್ಗಾರಿದಮ್. ಇಟ್ ಈಸ್ ದ efficiency of an algorithm to the input size n ಅಂತ ಹೇಳಿ ಕನ್ಸಿಡರ್ ಮಾಡಿ, for which the algorithm ಟೇಕ್ಸ್ ಲೀಸ್ಟ್ ಟೈಮ್. ಅಂತ ಅಂದರೆ ನಿಮಗೆ ಕಡಿಮೆ ಟೈಮ್ ತಗೊಳುತ್ತೆ, ಅಂದರೆ ಟೈಮ್ ಎಫಿಷಿಯನ್ಸಿ ಏನಿದೆ ಕಡಿಮೆ, ಆಯಿತಾ? ಟೇಕ್ ಲೀಸ್ಟ್ ಟೈಮ್ ಫಾರ್ ಇಟ್ಸ್ ಎಕ್ಸಿಕ್ಯೂಷನ್. ಓಕೆನಾ, ಅಮಂಗ್ ಆಲ್ ಪಾಸಿಬಲ್ ಸೈಜ್ ಆಫ್ ಇನ್ಪುಟ್ಸ್ ಅಂತ ಹೇಳಿ ಬರಿಬೋದು. ಇದು ಬೆಸ್ಟ್ ಎಫಿಷಿಯನ್ಸಿಗೆ. ನೀವು ವರ್ಸ್ಟ್ ಕೇಸ್ ಎಫಿಷಿಯನ್ಸಿ ಮತ್ತು ಆವ್ರೇಜಿಗೆ ಏನು ಬರಿಬೋದು ಅಂತಂದರೆ, ಇವಾಗ ನೀವು ಇದನ್ನೇ ತೊಗೊಂಡು ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಫಸ್ಟು ಎನ್ ಆಫ್ n+1 ಅಂತ ಹೇಳಿ ತೊಗೊಂಡು ಆಮೇಲೆ 2000 n² ಅಂತ ಹೇಳಿ ತೊಗೊಳ್ಳಿ. ಓಕೆನಾ, ಇದನ್ನ ನೀವು ಡಿವೈಡ್ ಮಾಡಿ. ಈಗ ಏನಾಗುತ್ತೆ, ಇದು n² + n ಆಗುತ್ತೆ. ಓಕೆನಾ, ಈ 2000, ಓಕೆ ಫೈನ್, ಐ ವಿಲ್ ರೈಟ್ ಇಟ್ ಇನ್ ದ ಸೈಡ್. ಓಕೆನಾ, 2000 n² ಮತ್ತು n ಆಫ್ n+1. ಈ 2000 n² ಹಾಗೆ ಬರ್ಕೊಳ್ಳಿ. ಇಲ್ಲಿ ಬ್ರಾಕೆಟ್ ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪಾಂಡ್ ಆಗುತ್ತೆ. ಓಕೆನಾ, ಆರ್ಡರ್ ಏನಾಯಿತು 2, ಇಲ್ಲಿ ಏನಿದೆ ಆರ್ಡರ್ 2, ಇಲ್ಲೂ ಏನಾಯಿತು ಆರ್ಡರು 2 ಇದೆ. ದೇ ಬೋತ್ ಹ್ಯಾವ್ ದ ಸೇಮ್ ಆರ್ಡರ್ ಆಫ್ ಗ್ರೋತ್ ಇದೆ. ಓಕೆನಾ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ ಈಗ ಪಾರ್ಟ್ ಬಿ. ಈಗ ನೀವು ಸೇಮ್ ದ ಆರ್ಡರ್ ನೀವು ನೋಡೋದಿದ್ರೆ ಡಿಫ್ರೆಂಟ್ ಆರ್ಡರ್ ಇದ್ರೆ, ಇವಾಗ ಫಸ್ಟು ನೀವು ಏನೋ ಒಂದು ಸ್ಕ್ವೇರ್ ತೊಗೊಂಡು ನೆಕ್ಸ್ಟ್ ಕ್ಯೂಬ್ ತೊಗೊಂಡಾಗ ಇದು ಲೆಸ್ಸರ್ ಇದೆ ಅಲ್ವಾ? ಸೊ ದಟ್ ವಿಲ್ ಹ್ಯಾವ್ ದ ಲೋವರ್. ಓಕೆ, ದಟ್ ಇಸ್ ಹೌ ದಿಸ್ ಬೇಸಿಕ್ಲಿ ವರ್ಕ್. ಇವಾಗ ನೀವು ಬೆಸ್ಟ್ ಕೇಸ್ ಎಫಿಷಿಯನ್ಸಿ ಆಯಿತು. ಈಗ ವರ್ಸ್ಟ್ ಕೇಸು ಮತ್ತು ಆವ್ರೇಜ್ ಕೇಸಿಗೆ ತೊಗೊಳ್ಳೋದಿದ್ರೆ ಇಲ್ಲಿ ನಿಮಗೆ ಒಂದೇ ಒಂದು ಡೆಫಿನೇಷನ್ ಚೇಂಜ್ ಆಗೋದು ಏನಂತಂದರೆ, ಇಲ್ಲಿ ನಾನು ಅಂಡರ್ಲೈನ್ ಮಾಡ್ತೀನಿ, ವರ್ಸ್ಟ್ ಕೇಸ್ ಮತ್ತು ಆವ್ರೇಜ್ ಕೇಸಿಗೆ. ಓಕೆನಾ, ಇಲ್ಲೂ ಸೇಮ್ ಡೆಫಿನೇಷನ್. ಅಲ್ಗಾರಿದಮ್ ಸೈಜ್ ಇನ್ಪುಟ್ ಏನು ತೊಗೊಳ್ತೀರಾ, ಇಟ್ ಟೇಕ್ಸ್ ದ ಲಾಂಗೆಸ್ಟ್ ಟೈಮ್. ಇಲ್ಲಿ ಏನಿದೆ ಲೀಸ್ಟ್, ಇಲ್ಲಿ ಲಾಂಗೆಸ್ಟ್ ಆಗುತ್ತೆ. ಇಲ್ಲಿ ಆವ್ರೇಜ್ ಟೈಮ್ ತಗೊಳುತ್ತೆ, ಇಲ್ಲಿ ಆವ್ರೇಜ್ ಟೈಮ್. ಓಕೆನಾ, ಇಲ್ಲಿ ಲಾಂಗೆಸ್ಟ್ ಟೈಮ್. ದಿಸ್ ಇಸ್ ಹೌ ದಿಸ್ ವರ್ಕ್ಸ್. ಅಂದರೆ ನೀವು ಜಾಸ್ತಿ ಬೇಗ ಮುಗಿಸಿದಷ್ಟು ಅದು ನಿಮಗೆ ಬೆಸ್ಟ್ ಕೇಸ್ ಅಂತ ಕನ್ಸಿಡರ್ ಮಾಡ್ತೀರಾ. ಕಡಿಮೆ ಅಂದರೆ ಎಷ್ಟೋ ಜಾಸ್ತಿ ಟೈಮ್ ತೊಗೊಂಡು ಅದು ಎಕ್ಸಿಕ್ಯೂಟ್ ಆದಾಗ ವರ್ಸ್ಟ್ ಕೇಸು. ಆವ್ರೇಜ್ ಟೈಮ್ ತೊಗೊಂಡಾಗ ಆವ್ರೇಜ್ ಕೇಸು. ದಿಸ್ ಇಸ್ ಆಲ್ ಅಬೌಟ್ ದಿಸ್ ಬೆಸ್ಟ್ ಕೇಸ್, ಆವ್ರೇಜ್ ಕೇಸ್ ಆ್ಯಂಡ್ ವರ್ಸ್ಟ್ ಕೇಸ್. ಥಿಯರಿ ಪಾರ್ಟ್ ಎಲ್ಲ ನೋಡ್ಕೋಬೋದು ನೀವು. ಆಮೇಲೆ ರಿಕ್ಯಾಪಿಟುಲೇಷನ್ ಅಂತಂದರೆ, ಇವಾಗ ಟೈಮ್ ಮತ್ತು ಸ್ಪೇಸ್ ಎಫಿಷಿಯನ್ಸಿ ಏನು ನೋಡಿದ್ದೀವಿ, ಇಟ್ ಈಸ್ ಮೆಷರ್ಡ್ ಇನ್ ದ ಟರ್ಮ್ಸ್ ಆಫ್ ಇನ್ಪುಟ್ ಸೈಜು. ಟೈಮ್ ಎಫಿಷಿಯನ್ಸಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು, ಸ್ಪೇಸ್ ಅಂತಂದರೆ ಕೌಂಟಿಂಗು, ಮೆಮರಿ, ಆಮೇಲೆ ಎಫಿಷಿಯನ್ಸಿ, ಆಮೇಲೆ ಫಾರ್ ಸಚ್ ಅಲ್ಗಾರಿದಮ್ಸ್ ಯು ಹ್ಯಾವ್ ಟು ಡಿಸ್ಟಿಂಗ್ವಿಶ್, ಇದೆಲ್ಲ ಆಯಿತು. ಈಗ ನಾವು ನೋಡೋದು ಅಸಿಂಪ್ಟೋಟಿಕ್ ನೊಟೇಷನ್ ಅಂತ. ಓಕೆನಾ, ಅಸಿಂಪ್ಟೋಟಿಕ್ ನೊಟೇಷನ್ ಅಂತಂದರೆ ಫಸ್ಟ್ ಯು ಕ್ಯಾನ್ ಡಿಫೈನ್ ದಮ್
ಇನ್ಫಾರ್ಮಲಿ. ಓಕೆನಾ, ಇನ್ಫಾರ್ಮಲಿ ಏನಂತ ಡಿಫೈನ್ ಮಾಡ್ತೀರಾ ಅಂತಂದ್ರೆ ಓ ಆಫ್ ಜಿ ಆಫ್ ಎನ್ ಅಂತಂದ್ರೆ ಓ ತಗೋತೀರಾ. ಓ ಆಫ್ ಜಿ ಆಫ್ ಎನ್ ಅಂತಂದ್ರೆ ಒಂದು ಸೆಟ್ ಆಫ್ ಆಲ್ ಫಂಕ್ಷನ್. ಈಗ ನೀವು ಮೇಲ್ ನೋಡಿದ್ರಿ ಅಲ್ವಾ, ನಾನು 2000 n² ಮತ್ತೆ n(n+1) ಎಕ್ಸಾಂಪಲ್ ಏನಕ್ಕೆ ಕೊಟ್ಟೆ, ಇದಕ್ಕೆ ಏನೋ ಸೇಮ್ ಆರ್ಡರ್ ಆಫ್ ಗ್ರೋತ್ ಅಂತ ಹೇಳಿ ಬರ್ದೆ. ಇಲ್ಲಿ ನೋಡ್ಬೋದು ವಿತ್ ಅ ಲೋವರ್ ಆರ್ ಸೇಮ್ ಆರ್ಡರ್ ಆಫ್ ಗ್ರೋತ್, ಅಂದ್ರೆ ಇಲ್ಲಿ ನಿಮಗೆ n² ಇದ್ದು n³ ಇದ್ದಾಗ ಇದು ಲೆಸ್ ಇದೆ ಅಲ್ವಾ, ದಟ್ ವಿಲ್ ಬಿ ಕನ್ಸಿಡರ್ ಆಸ್ ವಾಟ್, ದಸ್, ದಟ್ ಇಸ್ ಇನ್ಫಾರ್ಮಲಿ ಓ ಆಫ್ ಅಂತ ಕನ್ಸಿಡರ್ ಮಾಡ್ಬೋದು. ಈ ಓ ಆಫ್ ಅಂತ ತಗೊಂಡಾಗ ನಿಮಗೆ ಮೇನ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು, ಲೋವರ್ ಇಲ್ಲ ಅಂತಂದ್ರೆ ಸೇಮ್ ಆರ್ಡರ್ ಆಫ್ ಗ್ರೋತ್ ಇದೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಈಗ ನಿಮಗೆ ಅದನ್ನ ಇನ್ಫಾರ್ಮಲಿ ಡಿಫೈನ್ ಮಾಡ್ಸಿದ್ರ ಅಂತಂದ್ರೆ ಅಸಿಮ್ಪ್ಟೋಟಿಕ್ ನೊಟೇಷನ್ ಅಂತಂದ್ರೆ ಫಸ್ಟ್ ದೇ ಆರ್ ದ ನೊಟೇಷನ್ಸ್ ದಟ್ ಇನ್ ವಿಚ್ ವಿ ವಿಲ್ ಕಂಪೇರ್ ಟು ಅಲ್ಗಾರಿದಮ್ಸ್ ವಿತ್ ರೆಸ್ಪೆಕ್ಟ್ ಟು ದಿಯರ್ ಎಫಿಷಿಯನ್ಸಿ ಬೇಸ್ಡ್ ಆನ್ ದ ಆರ್ಡರ್ ಆಫ್ ಗ್ರೋತ್. ನೀವು ಅದನ್ನ ನೀವು ಕಂಪೇರ್ ಮಾಡ್ತೀರಾ. ಓಕೆನಾ, ಯು ವಿಲ್ ಕಂಪೇರ್. ನೆಕ್ಸ್ಟ್ ನೋಡ್ಬೋದು, ಈಗ ಲೋವರ್ ಇಲ್ಲ ಸೇಮ್ ಅಂತಂದ್ರೆ ಇಲ್ಲಿ ಎನ್ ಇದೆ ಅಂದ್ರೆ 1 ಇಲ್ಲಿ ಸ್ಕ್ವೇರ್ ಇದೆ, 1 is less than 2, ಸೊ ಇಟ್ ಇಸ್ ಇನ್ಫಾರ್ಮಲಿ ಓ. ಆಯ್ತಾ, ನೆಕ್ಸ್ಟ್ ಇಲ್ಲಿ ತಗೋಬಹುದು, ಇಲ್ಲಿ 1 ಇದೆ ಮತ್ತೆ ಸೇಮ್, ಇಟ್ ಇಸ್ ಲೆಸ್ ತಗೋಬಹುದು. ಆಮೇಲೆ ಇಲ್ಲಿ ಸೇಮ್ ತಗೋಬಹುದು. ಓಕೆನಾ, ಲೆಸ್ ಇಲ್ಲ ಅಂದ್ರೆ ಸೇಮ್ ಆರ್ಡರ್ ಆಫ್ ಗ್ರೋತ್ ಇರ್ಬೋದು. ಇಲ್ಲಿ ನೋಡಿ ಕ್ಯೂಬ್ ತಗೊಂಡು ಇಲ್ಲಿ ಸ್ಕ್ವೇರ್ ತಗೊಂಡಾಗ ಇದು 3 greater than 2 ಆಗುತ್ತೆ, ಸೊ ಆಗಲ್ಲ. ಇಲ್ಲೂ 3 greater than 2 ಆಗುತ್ತೆ, ಆಗಲ್ಲ. ಇಲ್ಲಿ 4 greater than 2 ಆಗುತ್ತೆ, ಆಗಲ್ಲ. ಓಕೆನಾ, ದಟ್ ಇಸ್ ಹೌ ಯು ಹ್ಯಾವ್ ಟು ಡೂ. ದಟ್ ವಾಸ್ ದ ಓ ನೊಟೇಷನ್. ನೆಕ್ಸ್ಟ್ ನೀವು ಅದನ್ನ ಫಾರ್ಮಲಿ ನೋಡೋದಿದ್ರೆ, ಇನ್ಫಾರ್ಮಲಿ ನೋಡಿದ್ವಿ ಅಲ್ವಾ. ಫಾರ್ಮಲಿ ಏನಂತಂದ್ರೆ ಇಟ್ ಇಸ್ ಲೆಸ್ ಅಂದ್ರೆ ಲೋವರ್ ಆಗಬೇಕು, ಇಲ್ಲ ಸೇಮ್ ಅಂತಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು ಸಿ ಜಿ ಆಫ್ ಎನ್. ಆಯ್ತಾ, ನೀವು ಟಿ ಆಫ್ ಎನ್ ಒಂದು ಫಂಕ್ಷನ್ ಅಂತ ಕನ್ಸಿಡರ್ ಮಾಡ್ಕೊಂಡು ಓ ಜಿ ಆಫ್ ಎನ್ ತಗೊಳ್ಳಿ. ಟಿ ಆಫ್ ಎನ್ ಏನಾಗಬೇಕು, ಇಟ್ ಶುಡ್ ಬಿಲಾಂಗ್ ಟು ದಿಸ್. ಓಕೆನಾ, ಟಿ ಆಫ್ ಎನ್ ಓ ಆಫ್ ಜಿ ಆಫ್ ಎನ್ ಬಿಲಾಂಗ್ ಆಗಿ ಒಂದು ಫಂಕ್ಷನ್ ತಗೋತಿದ್ದೀರಾ ಅಷ್ಟೇ. ಅದು ಸೇಮ್ ಕಾನ್ಸ್ಟೆಂಟ್ ಆಗಿರಬೇಕು, ಇಲ್ಲಾಂತಂದ್ರೆ ಲಾರ್ಜರ್ ವ್ಯಾಲ್ಯೂ ಆಗಿರಬೇಕು. ದಟ್ ವಿಲ್ ಯು ವಿಲ್ ರೆಪ್ರೆಸೆಂಟ್ ಇನ್ ದಿಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವ್ಯಾಲ್ಯೂ. ಓಕೆನಾ, ಇಲ್ಲಿ ನೋಡ್ಬೋದು ನೀವು ಎಕ್ಸಾಂಪಲ್ ಸೇಮ್ ಆರ್ಡರ್ ಆಫ್ ಗ್ರೋತ್ ಇದೆ, ಇಲ್ಲ ಅಂತಂದ್ರೆ ಇಲ್ಲಿ 1 ಇದೆ, ಲೆಸ್ ದ್ಯಾನ್ 2 ಆಗುತ್ತೆ. ನೆಕ್ಸ್ಟ್ ಈಗ ಬಿಗ್ ಓ ನೊಟೇಷನ್ ಅಂತಂದ್ರೆ ನೀವು n0 ನ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂಡಾಗ n ತಗೋತೀರಾ. ಇಲ್ಲಿ ನಿಮಗೆ ಸಿ ಜಿ ಆಫ್ ಎನ್ ಅಂದ್ರೆ ಇಟ್ ಡಸಂಟ್ ಮ್ಯಾಟರ್. ಈಗ ನೀವು ಸಿ ಜಿ ಆಫ್ ಎನ್ ಕಾನ್ಸ್ಟೆಂಟ್ಲಿ ಇನ್ಕ್ರೀಸ್ ಆಗ್ತಿದೆ, ಟಿ ಆಫ್ ಎನ್ ಇನ್ಕ್ರೀಸ್ ಆಗಿ ಕಾನ್ಸ್ಟೆಂಟ್ಲಿ ಒಂದ್ ಸ್ವಲ್ಪ ವೇರಿ ಆಗ್ತಿದೆ. ಓಕೆನಾ, ದಟ್ ಗ್ರಾಫ್ ಯು ಕ್ಯಾನ್ ಸಿ ಹಿಯರ್ ಬಿಕಾಸ್ ಇಟ್ ಇಸ್ ಹ್ಯಾವಿಂಗ್ ದ ಲೋವರ್ ಅಲ್ವಾ, ದಟ್ ಇಸ್ ಹ್ಯಾವಿಂಗ್ ಲೋವರ್ ಆರ್ ಈಕ್ವಲ್ ಟು, ದಟ್ ವೈ ದಿಸ್ ಇಸ್ ಹ್ಯಾವಿಂಗ್ ಲೈಕ್ ದಿಸ್. ನೆಕ್ಸ್ಟ್ ಬಿಗ್ ಒಮೆಗಾ ಅಂತಂದ್ರೆ ಇಟ್ ಶುಡ್ ಹ್ಯಾವ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಅಂದ್ರೆ ಇಲ್ಲಿ ಕ್ಯೂಬ್ ಇದ್ದು ಇಲ್ಲಿ ಸ್ಕ್ವೇರ್ ಇದ್ರು ನಡೆಯುತ್ತೆ. ಇದು ಯಾವುದು, ಒಮೆಗಾ ನೊಟೇಷನ್. ಇದು ಅಸಿಮ್ಪ್ಟೋಟಿಕ್ ನೊಟೇಷನ್ಸ್ ಇದೆಲ್ಲ. ಓಕೆ, ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಾನು. ನೆಕ್ಸ್ಟ್ ಇದ್ರಲ್ಲಿ ನೋಡ್ಬೋದು C(1) ಆಫ್ G ಆಫ್ ಎನ್. ಇಲ್ಲಿ ನೀವು ಎರಡು ಫಂಕ್ಷನ್ ತಗೊಂಡು ಮಧ್ಯದಲ್ಲಿ ಕಂಪೇರ್ ಮಾಡಿದಾಗ ಐದರ್ ಇಟ್ ಶುಡ್ ಬಿ ಈಕ್ವಲ್ ಆರ್ ಇಟ್ ಶುಡ್ ಬಿ ಗ್ರೇಟರ್ ಅಂತ ಹೇಳಿ ಬರೀತೀರಾ. ತೀಟಾ ಅಂತಂದ್ರೆ ಸಿಮಿಲರ್ ಟು ಆವ್ರೇಜ್ ಎಫಿಷಿಯನ್ಸಿ ನೋಡಿದ್ವಲ್ಲ, ಆವ್ರೇಜ್ ಕೇಸು ಅದಕ್ಕೆ ಸಿಮಿಲರ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ಬೋದು ನೀವು ಇಟ್ ಶುಡ್ ಬಿ ಎರಡು ಫಂಕ್ಷನ್ ತಗೊಂಡಾಗ ಇಟ್ ಶುಡ್ ಬಿ ಅದು ಗ್ರೇಟರ್ ದನ್ ಈಕ್ವಲ್ ಟು ಆರ್ ಇಟ್ ಶುಡ್ ಬಿ ಲೆಸ್ ದನ್ ಈಕ್ವಲ್ ಟು ಸಮ್ ಅನದರ್ ಫಂಕ್ಷನ್ ಅಂತ ಹೇಳಿ ನೋಡ್ಬೋದು. ಓಕೆ, ಈ ವ್ಯಾಲ್ಯೂಸ್ ಎಲ್ಲ ನೋಡ್ಬೋದು ನೀವು. ನೆಕ್ಸ್ಟು ಇದು ಯೂಸ್ಫುಲ್ ಪ್ರಾಪರ್ಟಿ ಎಲ್ಲ ಯಾವುದು ಬೇಡ, ಇಂಪಾರ್ಟೆಂಟ್ ಇಲ್ಲದೆ ಇರೋದು ಮಾತ್ರ ಬೇಡ. ನೆಕ್ಸ್ಟ್ ಬೆಸ್ಟ್ ಎಫಿಷಿಯನ್ಸಿ ಕ್ಲಾಸಸ್. ಬೇಸಿಕ್ ಎಫಿಷಿಯನ್ಸಿ ಆಲ್ರೆಡಿ ಆಯಿತು, ಬೆಸ್ಟ್ ವರ್ಸ್ಟ್ ಎಲ್ಲ ಆಯಿತು. ಇವಾಗ ನಾನ್ ರಿಕರ್ಸಿವ್ ಅಲ್ಗಾರಿದಮ್ಸಿಗೆ ಬಂದ್ವಿ. ಓಕೆನಾ, ಬಿಗ್ ಒಮೆಗಾ, ತೀಟಾ, ಸ್ಪೇಸ್ ಎಫಿಷಿಯನ್ಸಿ ಅದೆಲ್ಲ ಮುಗೀತು. ಇವಾಗ ನಾನ್ ರಿಕರ್ಸಿವ್ ಅಲ್ಲಿ ನಿಮಗೆ ಸ್ಟೆಪ್ಸ್ ಫಾಲೋ ಆಗುತ್ತೆ. ಓಕೆನಾ, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಅಂತಾನೆ ಹೇಳ್ಬೋದು. ಓಕೆನಾ, ಫಸ್ಟು ಜನರಲ್ ಪ್ಲಾನ್ ಏನು, ಫಸ್ಟ್ ಯು ಹ್ಯಾವ್ ಟು ಡಿಸೈಡ್ ಒನ್ ಪ್ಯಾರಾಮೀಟರು ಬೇಸ್ಡ್ ಆನ್ ದ ಇನ್ಪುಟ್ ಸೈಜು. ಯು ವಿಲ್ ಗಿವ್ ದ ಐಡೆಂಟಿಫೈ ದ ಬೇಸಿಕ್ ಆಪರೇಷನ್. ಓಕೆನಾ, ಬೇಸಿಕ್ ಆಪರೇಷನ್ ಎಲ್ಲ ಡಿಸ್ಕಸ್ ಮಾಡಿದೆ ಆಲ್ರೆಡಿ ಈ ವಿಡಿಯೋದಲ್ಲಿ, ಸೊ ಯು ನೀಡ್ ನಾಟ್ ವರಿ ಅಬೌಟ್ ದಟ್. ನೆಕ್ಸ್ಟ್ ನೋಡ್ಬೋದು, ಫಸ್ಟು ನಿಮಗೆ ಒಂದು ನಂಬರ್ ಆಫ್ ಟೈಮ್ಸ್ ದ ಬೇಸಿಕ್ ಆಪರೇಷನ್ ಇಸ್ ಎಕ್ಸಿಕ್ಯೂಟೆಡ್. ನೀವು ಬೇಸಿಕ್ ಆಪರೇಷನ್ ಅಪ್ಲೈ ಮಾಡ್ತಿದ್ದೀರಾ ಅಂದಾಗ ಯು ಹ್ಯಾವ್ ಟು ಸಿ ಹೌ ಮಚ್ ನಂಬರ್ ಆಫ್ ಟೈಮ್ಸ್ ಯು ಆರ್ ಅಪ್ಲೈಯಿಂಗ್ ದಟ್. ಓಕೆ, then if it depends on something additional property, it is based worst average ಅದೆಲ್ಲ ನೀವು ಡಿಸ್ಕಸ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಅಲ್ಗಾರಿದಮ್ಸ್ ಬೇಸಿಕ್ ಆಪರೇಷನ್ನ ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಮಾಡ್ತಿದೆ ಅಂತ ನೋಡೋದು ಫೋರ್ತ್ ಸ್ಟೆಪ್. ಆಮೇಲೆ ಯು ಹ್ಯಾವ್ ಟು ಯೂಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಆ್ಯಂಡ್ ಯು ಹ್ಯಾವ್ ಟು ಸಿ ದ ಕೌಂಟ್ ಆ್ಯಂಡ್ ವೆರಿ ಲೀಸ್ಟ್ ಆರ್ಡರ್ ಆಫ್ ಗ್ರೋತು ಎಲ್ಲ ನೋಡಿಕೊಂಡು ನಿಮಗೆ ಒಂದು ನಾನ್ ರಿಕರ್ಸಿವ್ ಅಲ್ಗಾರಿದಮ್ಸ್ನ ಅಪ್ಲೈ ಮಾಡ್ಬೋದು. ಈ ಫಾರ್ಮುಲಾಸ್ ಎಲ್ಲ ನೋಡ್ಬೋದು ನೀವು ಅಲ್ಗಾರಿದಮ್ ಎಲ್ಲ.
ನೆಕ್ಸ್ಟ್ ರಿಕರ್ಸಿವ್ ಸೇಮ್ ಮೆಥಡ್ ಯೂಸ್ ಮಾಡ್ತೀರಾ. ಅವ್ರ ಐದರ್ ಇಲ್ಲಿ ನೋಡಿ ಸೇಮ್ ಮೆಥಡ್. ಅಲ್ಲಿ ಫಸ್ಟ್ ಏನ್ ಮಾಡ್ತಿದ್ರಿ, ಪ್ಯಾರಾಮೀಟರ್ ಡಿಸ್ಕಸ್ ಮಾಡ್ತಿದ್ರಿ, ಬೇಸಿಕ್ ಆಪರೇಷನ್ ಅಪ್ಲೈ ಮಾಡ್ತಿದ್ರಿ, ನಂಬರ್ ಆಫ್ ಟೈಮ್ಸ್ ಮಾಡ್ತಿದ್ರಿ. ಇಲ್ಲಿ ಯು ವಿಲ್ ಹ್ಯಾವ್ ಅ ರಿಕರ್ಸಿವ್. ಅಂದ್ರೆ ರಿಕರ್ಸಿವ್ ಅಂತಂದ್ರೆ ಏನು, ಇಟ್ ವಿಲ್ ಬಿ ರಿಪೀಟಿಂಗ್ ಅಂತ ಅಲ್ವಾ. ರಿಪೀಟಿಂಗ್ ಇನಿಷಿಯಲ್ ಕಂಡೀಷನ್ ಏನಿದೆ ಅಪ್ರೋಪ್ರಿಯೇಟ್, ಆಮೇಲೆ ಫಾರ್ ದ ಬೇಸಿಕ್ ಆಪರೇಷನ್ ದಟ್ ಇಸ್ ಎಕ್ಸಿಕ್ಯೂಟೆಡ್, ಆಮೇಲೆ ಯು ಹ್ಯಾವ್ ವಿಲ್ ಸಾಲ್ವ್ ದಟ್ ಅಂಡ್ ಯು ವಿಲ್ ಹ್ಯಾವ್ ದ ಅಸೆಟ್ ಇನ್ ಆರ್ಡರ್ ಆಫ್ ಗ್ರೋತ್. ಟವರ್ ಆಫ್ ಹನಾಯ್ ತಗೋಬಹುದು ಎಕ್ಸಾಂಪಲ್. ನಿಮಗೆ ಟವರ್ ಆಫ್ ಹನಾಯಿ ಎಂತ ಪ್ರಾಬ್ಲಮ್ ಅದೆಲ್ಲ ಗೊತ್ತಿರುತ್ತೆ. ಓಕೆನಾ. ನಾನ್ ರಿಕರ್ಸಿವ್ ಯಾವ ಎಕ್ಸಾಂಪಲ್ ತಗೋಬಹುದು, ಬೈನರಿ ನಂಬರು. ಈಗ ಬೈನರಿ ಡಿಜಿಟ್ಸ್ ಇದೆ ಅಂತಂದ್ರೆ ಅದೆಲ್ಲ ನೋಡ್ಬೋದು. ನೆಕ್ಸ್ಟ್ ನಿಮಗೆ ಎರಡು ಸಾರ್ಟಿಂಗ್ ಮೆಥಡ್ ಇದೆ. ಓಕೆನಾ. ಒಂದು ಸೀಕ್ವೆನ್ಷಿಯಲ್ ಸಾರ್ಟ್, ಬಬಲ್ ಸಾರ್ಟ್. ಆಮೇಲೆ ಸೀಕ್ವೆನ್ಷಿಯಲ್ ಸರ್ಚ್ ಇದೆ, ಆಮೇಲೆ ಬ್ರೂಟ್ ಫೋರ್ಸ್ ಸ್ಟ್ರಿಂಗ್ ಮ್ಯಾಚಿಂಗ್ ಇದೆ. ಓಕೆನಾ. ಸೆಲೆಕ್ಷನ್ ಸಾರ್ಟ್ ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ದಟ್ ಇಟ್ ಇಸ್ ದ ಸೆಲೆಕ್ಷನ್. ಅಂದ್ರೆ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಸೆಲೆಕ್ಟ್ ಮಾಡಿಸಿದೀವಿ ಅಂತ ಅಂದಾಗ ವಿ ಹ್ಯಾವ್ ಟು ಸಾರ್ಟ್ ಬೈ ಸ್ಕ್ಯಾನಿಂಗ್ ಅಂತ. ಫಸ್ಟ್ ಯು ವಿಲ್ ಹ್ಯಾವ್ ಒನ್ ಎಕ್ಸಾಂಪಲ್ ಅಂತ ಹೇಳಿ ತಗೊಂಡಾಗ ನಿಮಗೆ ಇಲ್ಲಿ ಆಸ್ ದ ನೇಮ್ ಇಟ್ ವಿಲ್ ಸಜೆಸ್ಟ್ ಯು ಹ್ಯಾವ್ ಟು ಫಸ್ಟ್ ಸೆಲೆಕ್ಟ್ ಅಂಡ್ ದೆನ್ ಸಾರ್ಟ್ ಒಪ್ಟೇನ್ ದ ಸೆಕೆಂಡ್. ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ಅಲ್ಗಾರಿದಮ್ ನೋಡ್ಕೋಬಹುದು. ಫಸ್ಟ್ ನಿಮಗೆ ಇಲ್ಲಿ 89 ಇದೆ. ಓಕೆನಾ. 89 ಫಸ್ಟ್ ನಿಮಗೆ ಎಕ್ಸಾಂಪಲ್ ನಾನು ಡಿಫ್ರೆಂಟ್ ಕೊಡ್ತೀನಿ, ಆಮೇಲೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್ ತಗೊಳ್ಳೋದಿದ್ರೆ 45, 20, 40, 5 ಮತ್ತೆ 15 ಇದು ನಿಮಗೆ ಆರ್ಡರ್ ಆಗಿ ಬರಬೇಕು. ಯು ಆರ್ ಅಪ್ಲೈಯಿಂಗ್ ದ ಸೆಲೆಕ್ಷನ್ ಸಾರ್ಟ್. ಇದು ನಿಮಗೆ ಒಂದು ಲ್ಯಾಬ್ ಪ್ರೋಗ್ರಾಮ್ ಇದೆ, 9th ಲ್ಯಾಬ್ ಪ್ರೋಗ್ರಾಮ್ ಇದೆ, ಅದರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದರಲ್ಲೂ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆನಾ. ಯು ವಿಲ್ ರೈಟ್ ಇನ್ ದಿಸ್ ಆರ್ಡರ್ 45, 20, 40, 5 ಮತ್ತೆ 15 ವಾಟ್ ದೇ ಹ್ಯಾವ್ ಗಿವನ್. ಓಕೆನಾ. ಇದು ನಿಮಗೆ ಐಟ್ರೇಷನ್ಸ್ ಆಗುತ್ತೆ. ಐ ಇಸ್ ಈಕ್ವಲ್ ಟು 0, ಇದು ಐ ಇಸ್ ಈಕ್ವಲ್ ಟು ವಾಟ್ n-1, ಐ ಇಸ್ ಈಕ್ವಲ್ ಟು n-2 ಆಗುತ್ತೆ. ಓಕೆನಾ. ಆ ಥರ ತಗೊಂಡಾಗ ನಿಮಗೆ ಫಸ್ಟು ಇಲ್ಲಿ ಯಾವ್ದಿದೆ ಸ್ಮಾಲೆಸ್ಟು, ಇಲ್ಲಿ ಆಯ್ತಾ, ಇಲ್ಲಿದೆ. ಅದನ್ನ ನೀವು ಇಲ್ಲಿಗೆ ರಿಪ್ಲೇಸ್ ಮಾಡಿ, ಇದನ್ನ ಇಲ್ಲಿಗೆ ರಿಪ್ಲೇಸ್ ಮಾಡ್ತೀರಾ. ಓಕೆನಾ. ಅದೇನಾಗುತ್ತೆ 5, 20, 40 ಹಂಗೆ ಇರುತ್ತೆ. 45 ಇಲ್ಲಿ ಬಂದು ಕೂತ್ಕೊಂಡು 15 ಹಂಗೆ ಇರುತ್ತೆ. ನೆಕ್ಸ್ಟ್ ಏನೋ 15 ಮತ್ತೆ 20 ಎಕ್ಸ್ಚೇಂಜ್ ಆಗುತ್ತೆ. 5 ಆಗುತ್ತೆ, 15, 20. ಓಕೆನಾ. 20 ಆಗಲ್ಲ, ಇಲ್ಲಿ 40, 45, 20 ಆಗುತ್ತೆ. ನೆಕ್ಸ್ಟ್ 5 ಅಂದ್ರೆ 20 ಮತ್ತೆ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. 15, 20, 45 ಮತ್ತೆ 40 ಆಗುತ್ತೆ. ನೆಕ್ಸ್ಟ್ ಇದೆರಡು ಎಕ್ಸ್ಚೇಂಜ್ ಆಗುತ್ತೆ. 5, 15, 20, 40 ಮತ್ತೆ 45. ಓಕೆನಾ. ದಿಸ್ ಇಸ್ ಹೌ ದಿಸ್ ಸೆಲೆಕ್ಷನ್ ಸಾರ್ಟ್ ವರ್ಕ್. ಇಲ್ಲೂ ನೋಡ್ಬೋದು ನೀವು, ಇಲ್ಲಿ ಇಷ್ಟರಲ್ಲಿ ಸ್ಮಾಲೆಸ್ಟ್ ಯಾವುದು 17, ಅದನ್ನ ಸೆಲೆಕ್ಟ್ ಮಾಡ್ಕೊಂತಿದ್ದೀರಾ. ನೀವು ಸೆಲೆಕ್ಟ್ ಮಾಡಿ 17 ತಗೋತಿದ್ದೀರಾ. ಓಕೆನಾ. ನೆಕ್ಸ್ಟ್ 29 ಯು ಆರ್ ರಿಪ್ಲೇಸಿಂಗ್ ವಿತ್ 45 ವಿಲ್ ಗೋ ಹಿಯರ್. ಬೇರೆ ಯಾವ ಎಲಿಮೆಂಟ್ಸ್ ನೋಡ್ಬೋದು ನೀವು ಇಲ್ಲಿ 68 ಅಲ್ಲೇ ಇದೆ, 90 ಪ್ಲಸ್ ಅಲ್ಲೇ ಇದೆ. ನೀವು ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಈ ಕೆಲವ್ರು ಏನ್ ಮಾಡ್ತೀರಾ ಅಂತಂದ್ರೆ ಸಾರ್ಟಿಂಗ್ ಸರಿಯಾಗಿ ಮಾಡಿರ್ತೀರಾ. ಇಲ್ಲಿ 17, ನೆಕ್ಸ್ಟ್ ಪ್ಲೇಸ್ ಅಲ್ಲಿ 45 ಇದೆ, 68, 90, 29 ಇದೆ ಅಂತ ಅನ್ಕೊಂಡ್ರೆ ನೀವು ಇದೆರಡನ್ನ ನೆಕ್ಸ್ಟ್ ಬರೋದು 29 ಅಲ್ವಾ, ಇಲ್ಲಿಗೆ ರಿಪ್ಲೇಸ್ ಮಾಡ್ಬೇಕಲ್ವಾ. 17, 29 ಹಾಕ್ತೀರಾ. ನೆಕ್ಸ್ಟ್ 45, 68, 90 ಅಂತ ಬರೀತೀರಾ. ದಟ್ ಇಸ್ ರಾಂಗ್. ಓಕೆನಾ. ನೆಕ್ಸ್ಟ್ ನೀವು 49 ಬರೆದಾಗ ಇಲ್ಲಿ 68 ಇರಬೇಕು, ಇಲ್ಲಿ 90 ಇರಬೇಕು, ಇಲ್ಲಿ ನೀವು 45 ಬರಬೇಕು. ಯು ಹ್ಯಾವ್ ಟು ರೀಪ್ಲೇಸ್ ಅಷ್ಟೇ. ದಿಸ್ ಅಲ್ಗಾರಿದಮ್ಸ್ ವರ್ಕ್ಸ್ ಆಸ್ ದಟ್. ಓಕೆನಾ. ದ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಂಡಿದ್ರೆ ಫೈನ್, ವೆಲ್ ಆ್ಯಂಡ್ ಗುಡ್. ಓಕೆನಾ. ನೆಕ್ಸ್ಟ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಅಲ್ಗಾರಿದಮ್ ನೋಡಿ. ಫಸ್ಟ್ ಫಾರ್ ಐ 0 ಅಂದ್ರೆ 0 ಅಂತ ಶುರುವಾಗಿದೆ, n-2 ತನಕ ಇರುತ್ತೆ. ನಾನು ಇಲ್ಲೂ ಎಕ್ಸಾಂಪಲ್ ಕೊಟ್ಟೆ. ಐ ಇಸ್ ಈಕ್ವಲ್ ಟು ಏನು, n-1, n-2 ತನಕ ಇರುತ್ತೆ. ಅದಿದ್ದಾಗ ಏನ್ ಮಾಡಬೇಕು, ಮಿನ್ ಐ ಹಾಕಿ, ಜೆ ಏನಾದ್ರು i+1 ಟು n-1 ಇದ್ದಾಗ ಎ ಆಫ್ ಜೆ. ಇವಾಗ ಇದು ಒಂದು 1, 2, 3, 4, 6. ಓಕೆ, ಬೇಡ, ಸಾರ್ಟ್ ಆಗದಿರೋದೇ ತಗೊಳ್ಳೋಣ. 3, 6, 7, 14, 16 ಅಂತ ತಗೊಂಡಾಗ ಇದು ಏನಾದ್ರು ಈ ವ್ಯಾಲ್ಯೂಗಿಂತ ಲೆಸ್ಸರ್ ಇದ್ರೆ ನೀವು ಇದನ್ನೇ ಮಿನಿಮಮ್ ಏನಿದೆ ಅಲ್ವಾ, ದಟ್ ಇಸ್ ಎ ಆಫ್ ಜೆ. ಇದು ಎ ಆಫ್ ಐ ಅಂತ ತಗೊಂಡು ಜೆ ಅಂತ ತಗೊಂಡಾಗ ಇದು ಲೆಸ್ ಆಗಿದ್ದಾಗ ನೀವು ಸ್ವ್ಯಾಪ್ ಮಾಡ್ತೀರಾ. ಇಲ್ಲ ಅಂತಂದ್ರೆ ನೀವು ಅದನ್ನ ಮಿನಿಮಮ್ ಆಫ್ ಜೆನೇ ಹಾಕ್ತೀರಾ ಅಂತ. ಓಕೆನಾ. ಇಲ್ಲ ಅಂತಂದ್ರೆ ನೀವು ಏನ್ ಮಾಡ್ತೀರಾ, ಎ ಆಫ್ ಐ ಅಂಡ್ ಮಿನಿಮಮ್ ನ ಸ್ವ್ಯಾಪ್ ಮಾಡ್ತೀರಾ. ಎ ಆಫ್ ಐ ಮತ್ತೆ ಎ ಆಫ್ ಮಿನ್ ಇದೆರಡನ್ನೂ ಏನಾದ್ರು ಇದು ಲೆಸ್ಸರ್ ಇದೆ ಅಲ್ವಾ, ಸೊ ಇಟ್ ಇಸ್ ಗುಡ್. ಇದೇನಾದ್ರು ಗ್ರೇಟರ್ ಇದ್ದಿದ್ರೆ ಯು ವಿಲ್ ಸ್ವ್ಯಾಪ್ ದೀಸ್ ಬೋತ್ ಅಂತ ಈ ಸಾರ್ಟಿಂಗ್ ಮೆಥಡ್ ಹೇಳ್ತಿದೆ.
ಓಕೆ, ದಿಸ್ ವಾಸ್ ಆಲ್ ಅಬೌಟ್ ದಿಸ್. ನೆಕ್ಸ್ಟ್ ನೋಡೋದಿದ್ರೆ ನಿಮಗೆ ಬಬಲ್ ಶಾರ್ಟ್ ಬರುತ್ತೆ. ಓಕೆನಾ, ಇದ್ರ ಅಡ್ವಾಂಟೇಜಸ್ ನೋಡ್ಬೋದು ನೀವು. ಅಡ್ವಾಂಟೇಜಸ್ ಅಂತಂದ್ರೆ ಸಿಂಪಲ್ ಅಂಡ್ ಈಸಿ, ಸಿಂಪಲ್ ಮತ್ತೆ ಈಸಿ ಅಂತ ಬರಿಬಹುದು. ಇಲ್ಲ ಅಂತಂದ್ರೆ ಈಸಿ ಟು ಇಂಪ್ಲಿಮೆಂಟ್, ಸ್ಟ್ರೇಟ್ ಫಾರ್ವರ್ಡ್ ಅಪ್ರೋಚ್ ಅಂತ ಹೇಳಿ ಬರಿಬಹುದು. ನೆಕ್ಸ್ಟ್ ಯಾವುದು ಕಾನ್ಸೆಪ್ಟ್ ಸಾರ್ಟಿಂಗ್. ಇದು ಸೇಮ್ ಎಕ್ಸಾಂಪಲ್ಲೇ ತಗೊಂಡು ಓದಿದ್ರು ಬಬಲ್ ಶಾರ್ಟ್ ಅಂತಂದ್ರೆ ಸಾರ್ಟಿಂಗ್ ಟೆಕ್ನಿಕ್ ಚೇಂಜ್ ಆಗುತ್ತೆ. ಇದು ಒಂದು ಸಿಂಪ್ಲೆಸ್ಟ್ ಈಸಿಯೆಸ್ಟ್ ಸಾರ್ಟಿಂಗ್ ಟೆಕ್ನಿಕ್. ಒಂದು 2 ಸಕ್ಸೆಸಿವ್ ಐಟಮ್ ಇದೆ ಅಂತಂದ್ರೆ ನೀವು ಒಂದು ಮತ್ತೆ ಇನ್ನೊಂದು ಐಟಮ್ ನ ತಗೊಂಡಾಗ ಇದು ಏನಾಗುತ್ತೆ, I+1, ಇದು I+1 ಆಗುತ್ತೆ ಅಲ್ವಾ. ಅದೆರಡು ಎಕ್ಸ್ಚೇಂಜ್ ವೆದರ್. ಇದು ಎರಡರ ಮಧ್ಯನ ನೀವು ಸೆಲೆಕ್ಷನ್ ಶಾರ್ಟ್ ಅಲ್ಲಿ ಏನ್ ಮಾಡ್ತಿದ್ರಿ, 1, 3, 4, 6, 8 ಇದೆ ಅಂತಂದಾಗ ನೀವು ಇಲ್ಲಿ ಯಾವ್ದು ಲೀಸ್ಟ್ ಇದೆ ಅಂತ ನೋಡ್ತಿದ್ರಿ ಅಲ್ವಾ. 3ನೇ ಲೀಸ್ಟ್ ಇದೆ. ಓಕೆ, ಬೇಡ, ನಾವು ಶಾರ್ಟ್ ಆಗದ್ರೆ ತಗೊಳ್ಳೋಣ. 20, 10, 30 ಇದೆ ಅಂತಂದಾಗ ನೀವು ಇಲ್ಲಿ ಸ್ಮಾಲೆಸ್ಟ್ ನೋಡ್ತಿದ್ರಿ, ಇದನ್ನ ಇಲ್ಲಿಗೆ ರಿಪ್ಲೇಸ್ ಮಾಡಿ, ಇದನ್ನ ಇಲ್ಲಿಗೆ ರಿಪ್ಲೇಸ್ ಮಾಡ್ತಿದ್ರಿ, ಅಂದ್ರೆ ಸೆಲೆಕ್ಟ್ ಮಾಡ್ತಿದ್ರಿ ಯಾವ್ದು ಸ್ಮಾಲ್ ಇದೆ ಅಂತ. ಬಟ್ ಈ ಬಬಲ್ ಶಾರ್ಟ್ ಅಲ್ಲಿ ಹಂಗಲ್ಲ. ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ 20, 10, 30 ಇದೆರಡರ ಮಧ್ಯ ಕಂಪೇರ್ ಮಾಡಿ. ಇದೇನಾದ್ರು ಗ್ರೇಟರ್ ಇದ್ರೆ ಯು ಹ್ಯಾವ್ ಟು ಸ್ವಾಪ್. 10, 20, 30 ಆಗುತ್ತೆ, ಅದು ಶಾರ್ಟ್ ಆಯ್ತು. ಇಲ್ಲಿ 40 ಇದ್ರೆ ಇದ್ರ ಎರಡರ ಮಧ್ಯ, ಅಂದ್ರೆ ಈಗ 10, 20, 40, 30 ಆಯ್ತಲ್ವಾ. ಈಗ ಇದೆರಡರು ಡನ್ ಆಯ್ತು. ಇದೆರಡರ ಮಧ್ಯ ಇದು ಲೀಸ್ಟ್ ಇದೆ, ಸೊ ಇಟ್ ಇಸ್ ಅಕ್ಸೆಪ್ಟೆಡ್. ಇದು ಎರಡರ ಮಧ್ಯ ನೀವು ಕಂಪೇರ್ ಮಾಡಿದಾಗ ಇಟ್ ಇಸ್ ಗ್ರೇಟರ್, ಆಗಲ್ಲ. ಸೊ ಹ್ಯಾವ್ ಟು ಸ್ವಾಪ್. 10, 20, 30, 40 ಆಗುತ್ತೆ. ಅಂದ್ರೆ ವಿತಿನ್ ದೀಸ್ 2 ಎಲಿಮೆಂಟ್ಸ್ I+1 ಮಧ್ಯ ನೀವು ಎರಡು ಟೆಕ್ನಿಕ್ ನ ಯೂಸ್ ಮಾಡೋದನ್ನ ನಿಮಗೆ ಬಬಲ್ ಶಾರ್ಟ್ ಅಂತ ಹೇಳಿ ಕರೀತಾರೆ. ಓಕೆ, ಈಗ ಇದ್ರಲ್ಲಿ ನೋಡ್ಬೋದು 0 to n-2 ಇರುತ್ತೆ, ಜೆನು ಇರುತ್ತೆ. ಏನಾದ್ರು J+1 ಲೆಸ್ ದನ್ ಜೆ. ಇವಾಗ I ಮತ್ತೆ I+1 ತಗೊಂಡ್ರಿ ಅಲ್ವಾ. ಈ I+1 ಏನಾರು ಇದು ಲೆಸ್ ದನ್ ಜೆ ಆಯ್ತಾ, ಇದು ಲೆಸ್ ದನ್ I ಆದ್ರೆ, ಇವಾಗ ನೀವು ಒಂದು ಎಕ್ಸಾಂಪಲ್ ತಗೊಳ್ಳಿ, 10 ಮತ್ತೆ 30 ತಗೊಳ್ಳಿ ಆಯ್ತಾ. ಇದು I+1, ಇದು I. ಓಕೆನಾ, I+1 ಏನ್ ಹೇಳ್ತಿದ್ದಾರೆ, ಲೆಸ್ ದನ್ ಜೆ ಆದ್ರೆ ಇದು ಗ್ರೇಟರ್ ಇದೆ. 30 ಇಸ್ ಗ್ರೇಟರ್ ದ್ಯಾನ್ 10. ಅವಾಗ ನೀವು ಏನ್ ಮಾಡ್ತೀರಾ, ಸ್ವಾಪ್ ಮಾಡ್ಬೇಕಲ್ವಾ. ಇದೆರಡನ್ನು ಏನ್ ಮಾಡ್ಬೇಕು, ಸ್ವಾಪ್ ಮಾಡ್ಬೇಕು. ಓಕೆನಾ. ನೆಕ್ಸ್ಟ್ A(j) ಮತ್ತೆ J+1 ಇದೇನಾರು ಗ್ರೇಟರ್ ಇತ್ತು ಅಂತ ಅಂದ್ರೆ, ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಕೀಪ್ ಇಟ್ ಆಸ್ ಇಟ್ ಇಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 5 ಮತ್ತೆ 6 ತಗೊಳ್ಳಿ. ಇದೇನಾರು ಅಲ್ಲ, 6 ಮತ್ತೆ 5 ತಗೊಳ್ಳಿ, ವಿಚ್ ಇಸ್ ನಾಟ್ ಸಾರ್ಟೆಡ್. 5, 6 ಆಗ್ಬೇಕಲ್ವಾ. ಅದು I+1. ಇದು ಏನಾಗಿದೆ, I ಗ್ರೇಟರ್ ಇದೆ, I ಗ್ರೇಟರ್ ದ್ಯಾನ್ I+1 ಇದೆ ಅಂತಂದ್ರೆ ಇಲ್ಲಿ ಏನ್ ಹೇಳಿದರೆ, I+1 ಲೆಸ್ ದ್ಯಾನ್ ಜೆ. ಅಂದ್ರೆ I+1 ಇಸ್ ಲೆಸ್ ದ್ಯಾನ್ I. ಹೌದು, I+1 ಇಸ್ ಲೆಸ್ ದ್ಯಾನ್ I ಅಲ್ವಾ. 5 ಇಸ್ ಲೆಸ್ ದ್ಯಾನ್ 6. ಯು ಹ್ಯಾವ್ ಟು ಡೂ ವಾಟ್, ಸ್ವಾಪ್. 5 ನ 6 ಸ್ವಾಪ್ ಮಾಡ್ತೀರಾ. ಓಕೆನಾ, ದಟ್ ವಾಸ್ ಆಲ್ ಅಬೌಟ್ ದಿಸ್. ಎಕ್ಸಾಂಪಲ್ ನೋಡ್ಬೋದು ನೀವು. 89, 45, 45 ಆಯ್ತಾ. ಇಲ್ಲಿ 89 ಮತ್ತೆ 45 ಅಲ್ಲಿ ಯಾವ್ದು ಸಿಕ್ಕಿದ್ದು, 45 ಆಗುತ್ತೆ. ಓಕೆ, ನೆಕ್ಸ್ಟ್ 45 ಮತ್ತೆ 68. ಓಕೆನಾ, ನೆಕ್ಸ್ಟ್ ಇಲ್ಲಿ 89 ಬಂದಾಗ ನೀವು ಇದೆರಡರಿಗೆ ಕಂಪೇರ್ ಮಾಡಿದಾಗ 68 ಮತ್ತೆ 68 ರಿಪ್ಲೇಸ್ ಮಾಡ್ತೀರಾ. 68, 89 ಆಯ್ತು. ಈಗ 89, 90 ಇದೆರಡು ಆರ್ಡರ್ ಅಲ್ಲೇ ಇದೆ, ಸೊ ಯು ವಿಲ್ ನಾಟ್ ಡೂ ಎನಿಥಿಂಗ್. ನೆಕ್ಸ್ಟ್ ಏನ್ ಮಾಡ್ತೀರಾ, 29 ಮತ್ತೆ 90 ಕಂಪೇರ್ ಮಾಡಿದಾಗ 29 ಬರುತ್ತೆ. ಮತ್ತೆ ಇದೆರಡು ಸಾರ್ಟ್ ಆಯ್ತು. ನೆಕ್ಸ್ಟ್ 90, 34 ಮಾಡ್ತೀರಾ, 34 ಮತ್ತೆ 34, 90 ಮಾಡ್ತೀರಾ. ಮತ್ತೆ ಏನಾಯ್ತು, 17 ಇಲ್ಲಿ ಬಂತು, 90 ಉಳ್ಕೊಂತು. ಮತ್ತೆ ಈಗ ಇನ್ನೂ ಸಾರ್ಟ್ ಆಗಿಲ್ಲ ಅದು. ಫಸ್ಟ್ ಏನಾಗಬೇಕು, 17 ಬರಬೇಕು. ಅಲ್ಲಿ ತನಕ ನಾವು ಮಾಡ್ತಾನೆ ಇರಬೇಕು. ಹೌ ಮೆನಿ ಐಟ್ರೇಷನ್ಸ್ ವಿ ಕ್ಯಾನ್ ಡೂ, ಯು ಹ್ಯಾವ್ ಟು ಬಿ ಡೂಯಿಂಗ್ ಇನ್ ದಿಸ್ algorithm. That is called, this is called pass 1, this is called pass 2. ಓಕೆನಾ. ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಪಾಸ್ ಆಗಿದೆ. ನೆಕ್ಸ್ಟ್ ಸೀಕ್ವೆನ್ಷಿಯಲ್ ಸರ್ಚ್. ಇದ್ರ ಅಲ್ಗಾರಿದಮ್ ಸೇಮ್, ಅಡ್ವಾಂಟೇಜಸ್ ಸೇಮ್. ಈಸಿ ಟು ಅಪ್ಲೈ, ಸ್ಟ್ರೇಟ್ ಫಾರ್ವರ್ಡ್, ಅದನ್ನೇ ಬರಿಬೋದು ನೀವು. ಏನಾದ್ರು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನಾದ್ರು ಕೇಳಿದ್ರೆ ಅಂತ ನಾನು ಹೇಳ್ತಿರೋದು. ಓಕೆ, ನೆಕ್ಸ್ಟ್ ನೀವು ನೋಡ್ಬೋದು ಸ್ಟ್ರಿಂಗ್ ಮ್ಯಾಚಿಂಗ್, ಸೀಕ್ವೆನ್ಷಿಯಲ್ ಸರ್ಚ್ ಅಂತಂದ್ರೆ ನೀವು A(n) ತಗೊಂಡಾಗ ಅದನ್ನಕ್ಕೆ I0 ಇದ್ದಾಗ ವೈಲ್ I is not equal to k, you have to do I is I+1. ಅಂದ್ರೆ you have to increase. If I is less than n, you will return 1, else you will return -1. Okay, ನೆಕ್ಸ್ಟ್ ಬ್ರೂಟ್ ಫೋರ್ಸ್ ಸ್ಟ್ರಿಂಗ್ ಮ್ಯಾಚಿಂಗ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಅಂತಾನೆ ಹೇಳ್ಬೋದು.
ಓಕೆ, ಬ್ರೂಟ್ ಫೋರ್ಸ್ ಸ್ಟ್ರಿಂಗ್ ಮ್ಯಾಚಿಂಗ್ ಅಂತ ತಗೊಂಡಾಗ ಒಂದು ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ದ್ಯಾಟ್ ಯು ವಿಲ್ ಫಾಲೋ ಇನ್ ಆರ್ಡರ್ ಟು ಸರ್ಚ್ ದ ಪ್ಯಾಟರ್ನ್ ಇನ್ ಒನ್ ಗಿವನ್ ಸ್ಟ್ರಿಂಗ್. ಓಕೆನಾ, ಈಗ ಈ ಎಕ್ಸಾಂಪಲ್ ನೋಡ್ಬೋದು ನೀವು ಇಲ್ಲಿ. ನೋಬಡಿ ನೋಟಿಸ್ಡ್ ಹಿಮ್ ಅಂತ ತಗೊಂಡಾಗ ಯು ಆರ್ ಫೌಂಡಿಂಗ್ ನಾಟ್. ಇಲ್ಲಿ ನೀವು ನಾಟ್ ಅನ್ನೋದನ್ನ ಸ್ಟ್ರಿಂಗ್ನ ಫೌಂಡ್ ಮಾಡ್ತಿದ್ದೀರಾ, ಅಂದರೆ ಯು ಹ್ಯಾವ್ ಸರ್ಚ್. ಓಕೆನಾ, ಆವಾಗ ನೀವು ಇಲ್ಲಿ NO ಸಿಕ್ತು, NOT ಸರ್ಚ್ ಮಾಡ್ತಿದ್ದೀರಾ, ಇಲ್ಲಿ NOT ಇಲ್ಲ, ಇಲ್ಲೂ NOT ಇಲ್ಲ, NOT ನೆಕ್ಸ್ಟ್ 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 ಬಂದಾಗ ಇಲ್ಲಿ ಸಿಕ್ತು NOT. ದಿಸ್ ಇಸ್ ದ ಪ್ಯಾಟರ್ನ್ ಫೌಂಡ್. ಪ್ಯಾಟರ್ನ್ ಫೌಂಡ್ ಅಂದರೆ ಪ್ಯಾಟರ್ನ್ ಫೌಂಡು, ಇಲ್ಲ ಅಂತಂದರೆ ಯು ವಿಲ್ ರಿಟರ್ನ್ ದ as it is not found anta. Okay na, this is all about the module 1. I hope I have explained everything in detail. I'll be uploading module 2 also as soon as possible. Even I'll be uploading all the concepts and lab programs which and all it's required. Thank you for watching the video, and I wish you all the best for your results, and it may be arriving in the most times of March first week, and I wish you all the best. I hope you will score very good marks itself, and no need to worry if you score a bit less, and you will cover up that all in the fourth sem, and I'll be helping you out to do that. Thank you for watching the video. Even if you want the same notes, you can DM me on Instagram. I'll be sharing it with you. Thank you for watching the video. Make sure to like, share, comment, and subscribe to my YouTube channel. Thank you for watching. Until next video, bye bye.